ತಾವೆಲ್ಲ ಕನ್ನಡ ನಾಡಿನ ಮೂಲೆ ಮೂಲೆಗಳಿಂದ ಬಂದವರು. ಇದು ಒಂಥರ ಮಿನಿ ಕರ್ನಾಟಕ. ಇಲ್ಲಿ ನೀವು ಕನ್ನಡದ ಮೂಲೆ ಮೂಲೆಗಳಿಂದ ಎಲ್ಲಿಗೆ ಬಂದಿರಿ ಅಂದ್ರೆ ಕರ್ನಾಟಕದ ಮೂಲೆ ಮೂಲೆ ನೀವೆಲ್ಲ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದವರು. ಎಲ್ಲಿಗೆ ಬಂದಿರಿ ಅಂದ್ರೆ ಕರ್ನಾಟಕದ ಒಂದು ಮೂಲೆಗೆ ಬಂದಿರಿ. ನೀವೆಲ್ಲ ನಿಮ್ಮ ಈ ಛತ್ ಮೇಲೆ ನಿಂತು ಒಂದು ಹೈ ಜಂಪ್ ಮಾಡಿ ಲಾಂಗ್ ಜಂಪ್ ಮಾಡಿದ್ರೆ ಇಲ್ಲ ತಮಿಳ್ನಾಡಿಗೆ ಹೋಗ್ತೀರಿ, ಇಲ್ಲ ಆಂಧ್ರ ಪ್ರದೇಶಕ್ಕೆ ಹೋಗ್ತೀರಿ. ಅಷ್ಟು ಮೂಲೆಗೆ ಬಂದವರು. ಒಂದು ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಯು ಕ್ಯಾನ್ ಟೇಕ್ ಅನ್ ಇಂಡಿಯನ್ ಔಟ್ ಆಫ್ ಇಂಡಿಯಾ, ಬಟ್ ಯು ಕೆನಾಟ್ ಟೇಕ್ ಇಂಡಿಯಾ ಔಟ್ ಆಫ್ ಎನ್ ಇಂಡಿಯನ್ ಅಂತ. ನೀವು ಒಬ್ಬ ಭಾರತದವನ್ನ ಭಾರತದಿಂದ ಹೊರಗೆ ತಗೊಂಡು ಹೋಗಬಹುದು, ಆದ್ರೆ ಭಾರತವನ್ನ ಅವನ ಹೃದಯದಿಂದ ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಹಂಗ ನಿಮಗೆಲ್ಲ ಕನ್ನಡಿಗರನ್ನ ಕನ್ನಡದಿಂದ ಪೂರ ಹೊರಗೆ ಹಾಕ್ಬೋದು ಕರ್ನಾಟಕದಿಂದ, ಆದ್ರೆ ನಿಮ್ಮ ಎದೆಯೊಳಗಿಂದ ಕನ್ನಡತನ ಮತ್ತು ಬಸವಣ್ಣನನ್ನು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು, ನಿಮ್ಮ ಎದೆಯೊಳಗಿಂದ ಬಸವಣ್ಣನನ್ನು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದಕ್ಕೆ ಈ ಕಾರ್ಯಕ್ರಮನೇ ಸಾಕ್ಷಿ. ಯಾಕಂದ್ರೆ ಎಲ್ಲೆಲ್ಲೋ ಬಂದವರು ಬಸವಣ್ಣನನ್ನು ಮರ್ತಿಲ್ಲ. ಇಲ್ಲಿ ಯಾರು ನಿಮಗೆಲ್ಲ ಅನ್ನ ಕೊಟ್ಟ ತಂದೆ ಇದ್ದಾನ, ಅವ್ರು ಯಾರ ಫೋಟೋನು ಇಟ್ಟಿಲ್ಲ, ಆದ್ರೆ ಅರಿವು ಕೊಟ್ಟ ತಂದೆ ಬಸವಣ್ಣನ ಫೋಟೋ ಇಟ್ಟು ಅವನ ಜಯಂತಿಯನ್ನ ಮಾಡ್ತಾ ಇದ್ದೀರಿ. ಯಾಕೆ ಅನ್ನ ಕೊಟ್ಟ ತಂದೆಗಿಂತ ಅರಿವು ಕೊಟ್ಟ ತಂದೆ ದೊಡ್ಡವನಾಗ್ತಾನಂದ್ರ, ಅನ್ನ ನಮ್ಮನ್ನು ಬದುಕಿಸುತ್ತದೆ. ಅನ್ನ ನಮ್ಮನ್ನು ಬದುಕಿಸಿದರೆ ಅರಿವು ಹೇಗೆ ಬದುಕಬೇಕೆನ್ನುವುದನ್ನು ಕಲಿಸುತ್ತದೆ. ಅದಕ್ಕಾಗಿ ಅರಿವು ಕೊಟ್ಟ ತಂದೆ ದೊಡ್ಡವನು. ಸುಮಾರು 900 ಶತಮಾನಗಳು, 900 ವರ್ಷಗಳು ಸಮೀಪಿಸ್ತಾ ಬಂದರೂ ಸಹಿತ ಅದೇ ಕಲ್ಯಾಣ ರಾಜ್ಯವನ್ನ ಬಿಜ್ಜಳನೂ ಇದ್ದ, ಅವ ಮಹಾರಾಜ. ಬಸವಣ್ಣ ಕೇವಲ ಪ್ರಧಾನ ಮಂತ್ರಿ, ವಿತ್ತ ಮಂತ್ರಿ. ಮಹಾರಾಜನನ್ನು ಬಿಟ್ಟು ಒಬ್ಬ ಮಂತ್ರಿಯನ್ನ ಜನ ನೆನಪಿಸ್ಕೊಳ್ತಾರಲ್ಲ, ಯಾಕೆ? ಮಹಾರಾಜನನ್ನ ನೆನಪಿಸ್ಕೊಳ್ಬೇಕಾಗಿತ್ತಲ್ಲ. ಮಹಾರಾಜನು ಈ ನೆಲದಲ್ಲಿ ಮಹಾರಾಜರು ಆಗಿ ಉಳಿತಾರೆ, ಮಹಾತ್ಮರು ಆಗಿ ಹೋಗಿದ್ದಾರೆ. ಒಬ್ಬ ಮಹಾರಾಜನಿಗೂ ಒಬ್ಬ ಮಹಾತ್ಮನಿಗೂ ವ್ಯತ್ಯಾಸ ಏನು ಅಂದ್ರ, ಮಹಾರಾಜ ಅವ ಮಣ್ಣನ್ನಾಳಿದ ಕೇವಲ ಮಣ್ಣಿನ ಸಾಮ್ರಾಟ, ಒಬ್ಬ ಮಹಾತ್ಮ ಮನಸ್ಸನ್ನಾಳುವ ಮನಸ್ಸಿನ ಸಾಮ್ರಾಟ. ಒಬ್ಬ ಮಹಾರಾಜ ಕುಳಿತ ಸಿಂಹಾಸನ ಅದು ಬಂಗಾರದ್ದಿರಬಹುದು, ಅವ ಕುಳಿತ ಸಿಂಹಾಸನ ಬಂಗಾರದ ಸಿಂಹಾಸನ, ಆದ್ರೆ ಅದ್ರ ಕಸ್ಕೊಳ್ಳೋರು ಹುಟ್ಟುತ್ತಾರ, ಮುಂದೆ ಅವನ್ ಇಳಿಸ್ತಾರ. ಆದ್ರ ಬಸವಣ್ಣ ಕುಳಿತ ಸಿಂಹಾಸನ ಅದು ಬಂಗಾರದ ಸಿಂಹಾಸನ ಅಲ್ಲ, ಅದು ಕನ್ನಡಿಗರ, ವಿಶ್ವದ ಭಕ್ತಿ ಪ್ರಿಯರ ಹೃದಯ ಸಿಂಹಾಸನದಲ್ಲೇ ಆತ ಕುಳಿತಿದ್ದಾನ. ಬಿಜ್ಜಳ ಬಹಳ, ಯಾಕೆ ಬಿಜ್ಜಳನಿಗಿಂತ ಬಸವಣ್ಣ ದೊಡ್ಡವಾದ ಅಂದ್ರ, ಬಿಜ್ಜಳ ಬಹಳ ಎತ್ತರದ ಸಿಂಹಾಸನದಲ್ಲಿ ಕುಳಿತಿರಬಹುದು, ಬಸವಣ್ಣ ಬಹಳ ಎತ್ತರ ಕೂಡ್ಲಿಲ್ಲ, ಜನರ ಹತ್ತಿರಕ್ಕೆ ಕುಳಿತ ಅದಕ್ಕೆ ಅವ ದೊಡ್ಡವಾದ. ಯಾರ ಜನರ ಹತ್ತಿರಕ್ಕೆ ಇರ್ತಾರ ಅವ್ರು ದೊಡ್ಡವರಾಗ್ತಾರೆ. ಎಷ್ಟು ದೊಡ್ಡ ಆತ ಬಸವಣ್ಣ.
16ನೇ ಶತಮಾನದಲ್ಲಿ ಅಖಂಡೇಶ್ವರರು ಷಣ್ಮುಖ ಶಿವಯೋಗಿಗಳು ಅಂತ ಬರ್ತಾರೆ. ಅವರ ವಚನದ ಅಂಕಿತ ಅಖಂಡೇಶ್ವರ. ಅವರು ನನ್ನ ವಚನಕ್ಕೆ ನಾನು ಅಖಂಡೇಶ್ವರ ಅಂತ ಯಾಕೆ ಹೆಸರಿಟ್ಟೆ ಅಂತ ಒಂದು ಉದಾಹರಣೆ ಕೊಡ್ತಾರ. ಅವರು ಅಖಂಡೇಶ್ವರ ಅಂತ ನನ್ನ ವಚನಾಂಕಿತವನ್ನು ಯಾಕಿಟ್ಟೆ? ಈಗ ಹೆಂಗ ಬಸವಣ್ಣವರು ಕೂಡಲ ಸಂಗಮ ಅಂತಾರ, ಅಲ್ಲಮ ಪ್ರಭು ಗುಹೇಶ್ವರ ಅಂತ ವಚನಾಂಕಿತ ನೋಡ್ತೀವಲ್ಲ. 16ನೇ ಶತಮಾನದಲ್ಲಿದ್ದ ಷಣ್ಮುಖ ಶಿವಯೋಗಿಗಳು ಅವರ ವಚನಾಂಕಿತ ಅಖಂಡೇಶ್ವರ. ನನ್ನ ವಚನಕ್ಕೆ ನಾನು ಅಖಂಡೇಶ್ವರ ಅಂತ ಯಾಕೆ ಹೆಸರು ಕೊಟ್ಟೆ? ಅವ್ರಂತಾರ, ಒಂದು ಉದಾಹರಣೆ ಕೊಡ್ತಾರ ಅವ್ರು. ಈಗ ಒಂದು ಬೀಜ ಐತಿ, ಬೀಜ ಮತ್ತದರಿಂದ ಒಂದು ಮೊಳಕೆ ಬರ್ತೈತಿ, ಅದಕ್ಕೆ ಅಂಕುರ ಅಂತ ಕರಿತೀವಿ ನಾವು. ಬೀಜ ಮತ್ತು ಅಂಕುರ ಹೆಸರು ಎರಡಾದರೂ ಸಹಿತ ಬೀಜ ಮತ್ತು ಅಂಕುರದೊಳಗಿರುವ ಸಾರ ಒಂದೇ ಐತಿ. ಬೀಜ ಅಂಕುರ ಹೆಸರು ಎರಡಾದರೂ ಅದರೊಳಗಿರುವ ಸಾರೆ ಒಂದೇ ಐತಿ. ಹಂಗ ಶಿವ ಬಸವಣ್ಣ ಇವರು ಹೆಸರು ಎರಡಾದರೂ ಸಹಿತ ಬಸವ ಶಿವ ಇದರೊಳಗಿರುವ ಚೈತನ್ಯ ಒಂದೇ ಅಖಂಡವಾಗಿರುವುದಕ್ಕೆ ನಾನು ಅಖಂಡೇಶ್ವರ ಅಂತ ಕರಿತೀನಿ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಶಿವ ಬೇರೆ ಅಲ್ಲ, ಬಸವ ಬೇರೆ ಅಲ್ಲ. ಬಸವನು ಒಂದು ಅವತಾರವೇ. ನಾವು ಪುರಾಣಗಳಲ್ಲಿ ಬಹಳ ಅವತಾರಗಳನ್ನು ಕೇಳಿವಿ. ಆದರೆ ಬಸವಣ್ಣನ ಅವತಾರಕ್ಕೂ ಪುರಾಣದ ಅವತಾರಕ್ಕೂ ಇರುವ ವ್ಯತ್ಯಾಸ ಏನು ಅಂದ್ರ, ಹಿಂದ ಪುರಾಣದಲ್ಲಿ ಬಂದ ಅವತಾರಗಳು ಸಂಹಾರ ಮಾಡ್ಲಿಕ್ಕೆ ಬಂದಾವ. ಆದ್ರೆ ಬಸವಣ್ಣನ ಅವತಾರ ಸರ್ವರ ಉದ್ಧಾರಕ್ಕಾಗಿ ಆಗಿದ್ದು, ಸರ್ವೋದ್ಧಾರದ ಅವತಾರ. ಒಂದು ಘಟನೆ ನಡೀತು ಕಲ್ಯಾಣದಲ್ಲಿ. ಅಲ್ಲಿಯ 12ನೇ ಶತಮಾನ, ಅಲ್ಲಿಯ ಕಾಲಘಟ್ಟ, ಅಲ್ಲಿಯ ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ. ಒಬ್ಬ ಅಸ್ಪೃಶ್ಯರ ಹುಡುಗ ಓಣಿಯಲ್ಲಿ ಹೋಗಬೇಕಾಗಿತ್ತು ಅಂದ್ರೆ ಅವ ಸಂಬೋಳಿ ಅಂತ ಕೂಕ್ಕೊಂತ ಹೋಗ್ಬೇಕಾಗ್ತಿತ್ತು. ಹಿಂದೆ ಕಸಬರಿಗೆಯನ್ನು ಕಟ್ಕೊಂಡು ಹೋಗ್ಬೇಕಾಗ್ತಿತ್ತು. ಅಂಥ ಕಾಲಘಟ್ಟದಲ್ಲಿ ಒಂದು ಹುಡುಗ, ಅಸ್ಪೃಶ್ಯರ ಹುಡುಗ, ನಾಗಣ್ಣ ಅವನ ಹೆಸರು. ಅವನು ಸವರ್ಣೀಯರ ಓಣಿಯೊಳಗೆ ಹೋಗ್ತಾನ. ಇವ ಯಾರಿಗೆ ತಿಳಿಸದೆ ಬಂದಾನಂತ ತಿಳ್ಕೊಂಡು ಓಣ್ಯಾಗ ಆ ಹುಡುಗನ್ನ, ನೀನು ಬಹಳ ಕಡೆ ಜಾತಿ ಹುಡುಗ ಅಂತ ತಿಳ್ಕೊಂಡು ಆ ಹುಡುಗಗ್ ಹೊಡಿತಾರ. ಕಲ್ ತೊಗೊಂಡು ಹೊಗಿತಾರ, ಬಡಗಿ ತೊಗೊಂಡು ಹೊಡಿತಾರ. ಆ ಹುಡುಗಗ್ ಎಷ್ಟು ಹೊಡಿತಾರ ಅಂದ್ರೆ ಕೈಯ, ಕಾಲ, ಮುಖ ರಕ್ತ ಬಂದು ಕಣ್ಣು ಉಪ್ಪದು ಕಣ್ಣು ಸಹಿತ ಕಾಣ್ತಿರ್ಲಿಲ್ಲ. ಅಷ್ಟು ಬಡದ್ರ ಜನ. ಅದು ನೆರಳುಕೋಂತ ದಾರಿಯೊಳಗೆ ಬಿದ್ದಿತ್ತು. ಕಣ್ಣು ಇಷ್ಟು ಬಾವು ಬಂದಿದ್ದು ಅಲ್ಲ, ಯಾರಂತ ಗೊತ್ತಾಗ್ತಿದ್ದಿಲ್ಲ. ನೆರಳುಕೊಂತ ಬಿದ್ದಾಗ ಒಬ್ಬ ವ್ಯಕ್ತಿ ಅಲ್ಲಿ ಹೋಗುವಾಗ ಬಿದ್ದು ಹುಡುಗನ್ನ ಮೇಲೆ ಎತ್ತದ ಕೂಡ್ಲೆ ಆ ಹುಡುಗಂತಿತ್ತು, ಶಿವ ಶಿವ ಬಸವಣ್ಣ ಬಸವ ತಂದೆ ಅಂತ ಹುಡುಗಂತಿತ್ತು. ಎತ್ತದವ್ರು ಬಸವಣ್ಣವರೇ ಇದ್ರು. ಅವಾಗ ಆ ಹುಡುಗಂದ, ಅಲ್ಲೋ ನಾಗಣ್ಣ, ಊರಾಗ ಜನ ನಿನಗೆ ಹಿಂಗ್ ಹೊಡೆದಾರ, ಕಣ್ಣಿಗೆ ಬಾವು ಬಂದೈತಿ, ಕಣ್ಣ ಕಾಣುವಲ್ದು ನಿನಗ. ಎತ್ತದ ಕೂಡ್ಲೆ ಶಿವ ಶಿವ ಬಸವಣ್ಣ ಅಂದೆಲ್ಲ, ನಾನಾ ಎತ್ತಿನಂತ ನಿನಗೆ ಹೆಂಗ್ ಗೊತ್ತಾಯ್ತು? ಅವಾಗ ಅವ ನಾಗಣ್ಣ ಅಂತಾನ, ಸಂಬೋಳಿ ನಾಗಣ್ಣ, ಯಪ್ಪ, ಕಲ್ಯಾಣ ಪಟ್ಟಣದೊಳಗ ಬಿದ್ದವರನ್ನ ಎತ್ತಲಿಕ್ಕೆ ಬಸವಣ್ಣನ ಬಿಟ್ರೆ ಮತ್ತಾರು ಬರ್ತಾರ? ಬಸವಣ್ಣ ಬಂದಾನ. ಅಂದ್ರೆ ಬಸವಣ್ಣ ಯಾರಾಗ್ತಾರ ಅಂದ್ರೆ ಹಿಂದೆ ಎಲ್ಲೋ ಆಗ್ಯಾನ ಅಂತಲ್ಲ, ಯಾರು ಬಿದ್ದವರನ್ನ ಎತ್ತುವ ಕೆಲಸ ಮಾಡ್ತಾರ ಅವರೆಲ್ಲ ಬಸವಣ್ಣನವ್ರೆ. ಬಸವಣ್ಣ ಅನ್ನೋದು ಒಂದು ವ್ಯಕ್ತಿ ಅಲ್ಲ, ಅದೊಂದು ಪ್ರಜ್ಞೆಯಾಗಿ ನಾವು ನೋಡಬೇಕಾಗ್ತದೆ. ನಾವೆಲ್ಲ ಅವನನ್ನು ಕೇವಲ ವ್ಯಕ್ತಿಯಾಗಿ ನೋಡ್ತೀವಿ. ಬಸವಣ್ಣ ಅಂದ್ರೆ ಒಂದು ಪ್ರಜ್ಞೆ, ಒಂದು ಮಹಾಶಕ್ತಿ. ನಾವೆಲ್ಲ ಏನ್ ಹೇಳ್ತೀವಿ, ಬಸವಣ್ಣವರಾಗಿ ಹೋಗಿ 900 ವರ್ಷಗಳಾದವು. ಅಂದ್ರೆ ಬಸವಣ್ಣವ್ರಿಗೆ ಇಲ್ಲೇನಾಗಿದ್ರೆ, ನೀವು ನೋಡಿ ದರ್ಶನಗಳಂತದ. ದರ್ಶನಗಳಲ್ಲಿ ಈ ನ್ಯಾಯ, ವೈಶೇಷಿಕ ದರ್ಶನ, ನ್ಯಾಯ ದರ್ಶನ ಅಂತ ಅವು ಪ್ರಮಾಣಗಳನ್ನು ಹೇಳ್ತಾರೆ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ ಪ್ರಮಾಣಗಳು ಅಂತ. ನಿಮಗೊಂದು ಸಣ್ಣ ವಿಮರ್ಶೆ ಹೇಳ್ತೀನಿ ನಾನು. ಬಸವಾದಿ ಶರಣರು ನಮ್ಮ ಜೊತೆಗೆ ಹೆಂಗದಾರ ಇವತ್ತು?
ಈಗ ಪ್ರತ್ಯಕ್ಷ ಪ್ರಮಾಣ ಏನ್ ಹೇಳ್ತದೆ ಅಂದ್ರೆ, ನಾವು ಸಾಮಾನ್ಯವಾಗಿ ತಿಳ್ಕೊಂಡಿದ್ದು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ನಾವೇನ್ ಹೇಳ್ತೀವಿ. ಕಣ್ಣಿಗೆ ಏನ್ ಕಾಣತೈತಿ ಅದು ಪ್ರತ್ಯಕ್ಷ ಅಂತ ನಾವು ತಿಳ್ಕೊಂಡಿವಿ. ಪ್ರತ್ಯಕ್ಷ ಅಂದ್ರೆ ಬರೀ ಕಣ್ಣಿಗೆ ಕಂಡಿದ್ದು ಪ್ರತ್ಯಕ್ಷ ಅಲ್ಲ. ಈ ಕಣ್ಣಿಗೆ ಏನ್ ಕಾಣತೈತಿ ಅದು ರೂಪ ಪ್ರತ್ಯಕ್ಷ. ಕಿವಿಗೆ ಏನು ಶಬ್ದ ಬೀಳ್ತೈತಿ ಅದು ಶಬ್ದ ಪ್ರತ್ಯಕ್ಷ. ನಾಲಿಗೆಗೆ ಏನು ರುಚಿಸ್ತೀವಲ್ಲ ಅದು ರುಚಿ ಪ್ರತ್ಯಕ್ಷ. ಚರ್ಮಕ್ಕೇನು ಮುಟ್ಟತೈತಲ್ಲ ಅದು ಸ್ಪರ್ಶ ಪ್ರತ್ಯಕ್ಷ. ಮೂಗಿಗೆ ಏನು ಗಂಧ ವಾಸನೆ ಸುವಾಸನೆಗಳು ಬರ್ತಾವಲ್ಲ ಅದು ಗಂಧ ಪ್ರತ್ಯಕ್ಷ. ಅಂದ್ರೆ ಕಣ್ಣಿನಿಂದ ಏನ್ ನೋಡ್ತೀವಲ್ಲ ಅದು ರೂಪ ಪ್ರತ್ಯಕ್ಷ. ಕಿವಿಯಿಂದ ಏನ್ ಕೇಳ್ತೀವಲ್ಲ ಅದು ಶಬ್ದ ಪ್ರತ್ಯಕ್ಷ. ಬಸವಣ್ಣನವರ ದೇಹದ ರೂಪ ನಮ್ಮ ಕಣ್ಣೆದುರಿಗಿಲ್ಲ, ಹಾಗಾಗಿ ಅವರು ರೂಪದಿಂದ ನಮಗೆ ಪ್ರತ್ಯಕ್ಷ ಆಗಿಲ್ಲ. ಆದ್ರೆ ಬಸವಾದಿ ಶರಣರ ವಚನಗಳು ಇಂದೂ ನಮ್ಮ ಕಿವಿಯಲ್ಲಿ ಬೀಳ್ತಾವಲ್ಲ, ಹಾಗಾಗಿ ಅವರು ಶಬ್ದದ ರೂಪದೊಳಗೆ ನಮ್ಮ ಪ್ರತ್ಯಕ್ಷ ಅದಾರ. ಇದು ಶಬ್ದಾವತಾರ, ಇದು ಶರಣರು, ಇದು ಶಬ್ದಾವತಾರ. ಅವರು ಕಣ್ಣಿಗೆ ರೂಪದಿಂದ ನಮಗೆ ಪ್ರತ್ಯಕ್ಷ ಇರ್ಲಿಕ್ಕಿಲ್ಲ, ಅದರ ಶಬ್ದದ ಮೂಲಕ ನಮಗೆ ಪ್ರತ್ಯಕ್ಷ ಅದಾರಲ್ಲ. ಎಷ್ಟು ಸಾವಿರ ಸಾವಿರ ವಚನಗಳನ್ನ ಬಿಟ್ಟಾರೋ ಇಲ್ಲ. ಬಸವಣ್ಣನ ಜಯಂತಿ ಯಾವಾಗ ಆಗ್ತೈತಿ ಅಂದ್ರ, ಬಸವಣ್ಣನ ಜಯಂತಿ ಎಲ್ಲೋ ಒಂದು ಫೋಟೋ ಇಟ್ಟಾಗ ಯಾವಾಗೋ ಒಂದಲ್ಲ. ಬಸವಣ್ಣನ ಜನ್ಮ ಎಲ್ಲೆಲ್ಲಿ ಆಗ್ತೈತಿ ಅಂದ್ರ, ಯಾವ ಯಾವ ಹೃದಯಗಳಲ್ಲಿ ಬಸವಾದಿ ಶರಣರ ವಚನಗಳ ಸ್ಮರಣೆ ಆಗ್ತೈತಲ್ಲ ಆ ಎಲ್ಲ ಹೃದಯಗಳಲ್ಲಿ ಬಸವಣ್ಣ ಜನ್ಮ ತಾಳತನ ಅಲ್ಲಿ ಬಸವ ಜಯಂತಿಗಳೇ ನಡೀತಾವ. ಅಲ್ಲೆಲ್ಲ ಬಸವ ಜಯಂತಿಗಳೇ ನಡೀತಾವ. ಅಷ್ಟು ದೊಡ್ಡವರು. ಯಾಕಂದ್ರ 12ನೆಯ ಶತಮಾನದ ಆ ಕಾಲಘಟ್ಟದಲ್ಲಿ ಇಡೀ ಕಲ್ಯಾಣವನ್ನು ಕಟ್ಟಲಿಕ್ಕೆ ಎಷ್ಟು ಜನ ಶರಣರು ಬಂದ್ರು, ಎಲ್ಲೆಲ್ಲಿ ಅವರು ಬಂದ್ರು. ಏನ್ ಈಗಿನಂಗ ಏನ್ ಇಂಟರ್ನೆಟ್ ಇತ್ತ, ಏನಪ್ಪಾ ವಾಟ್ಸಪ್ ಇತ್ತ, ಫೇಸ್ಬುಕ್ ಇತ್ತ, ಮೆಸೇಜ್ ಹಾಕಿವಿ ಬಂದಾರ ಅನ್ನಂಗ ಇತ್ತ. ಅಫ್ಘಾನಿಸ್ತಾನದಿಂದ ಮರುಳು ಶಂಕರ ದೇವನಂತವ್ರು ಬಂದ್ರು, ಅಫ್ಘಾನಿಸ್ತಾನದಿಂದ ಬಂದ್ರು. ಕಾಶ್ಮೀರದಿಂದ ಮಹಾದೇವ ಗೋಪಾಲ ಬಂದ, ಗುಜರಾತದಿಂದ ಆದಯ್ಯನಂತವ್ರು ಬಂದ್ರು, ಮಧ್ಯಪ್ರದೇಶದಿಂದ ಕಕ್ಕಯ್ಯನಂತವ್ರು ಬಂದ್ರು, ಮಹಾರಾಷ್ಟ್ರದಿಂದ ಸಿದ್ದರಾಮನಂತವ್ರು ಬಂದ್ರು, ತಮಿಳುನಾಡಿನಿಂದ ಚೆನ್ನಯ್ಯನಂತವ್ರು ಬಂದ್ರು, ಒಡಿಸಾದಿಂದ ಸುಜ್ಞಾನ ದೇವನಂತವ್ರು ಬಂದ್ರು. ಎದಕ್ಕೆ ಬಂದ್ರು ಕಲ್ಯಾಣಕ್ಕ? ಏನ್ ನಾವೇನಾದ್ರೂ ಒಂದಿಷ್ಟು ಗ್ಯಾರಂಟಿ ಹೇಳಿದ್ರ ಅವ್ರವ್ರಿಗೆ? ನಿಮಗೊಂದಿಷ್ಟು ಫ್ರೀ ಮನಿ ಕೊಡ್ತೀವಿ, ಒಂದು ಆಶ್ರಯ ಮನಿ ಕೊಡ್ತೀವಿ, ಉಚಿತ ಊಟ ಕೊಡ್ತೀವಿ. ಎದಕ್ ಬಂದ್ರ ಅವರು? ಏನು ಅವಾಗಿನ ಕಾಲದಂಗ ಅಲ್ಲಿ ಹಿಮಾಲಯ, ಸಿಮ್ಲಾ, ಈ ಕಲ್ಯಾಣ ಏನೈತಿ, ಸಿಮ್ಲಾ, ಡಾರ್ಜಿಲಿಂಗ್ ನಂಗೇನು ಊಟಿ ಹಂಗ ಗಿರಿಧಾಮ ಇತ್ತೇನಲ್ಲಿ ಏನಾದ್ರು? ಅಥವಾ ಹಿಮಾಲಯದಂತ ಮೌಂಟ್ ಎವರೆಸ್ಟ್ ಇತ್ತೇನಲ್ಲಿ? ಅಥವಾ ಹಂಪೆ, ಬೇಲೂರು, ಹಳೆಬೀಡಿಗಳಂತ ದೇವಾಲಯಗಳಿದ್ದು ಏನಲ್ಲಿ? ಏನು ವಿಸ್ಮಯ ಇತ್ತಂತ ನೋಡ್ಲಿಕ್ಕೆ ಬಂದ್ರಲ್ಲಿ. ಕಲ್ಯಾಣಕ್ಕೆ ಅವ್ರು ಎದಕ್ಕೆ ಬಂದ್ರು ಅಂದ್ರ, ಅಲ್ಲಿ ಸಿಮ್ಲಾ, ಡಾರ್ಜಿಲಿಂಗ್ ಗಿರಿಧಾಮಗಳ ತಂಪಿರ್ಲಿಲ್ಲ. ಸ್ತುತಿ ನಿಂದೆಗಳು ಬಂದಲ್ಲಿ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕೆನ್ನುವ ಸಮಾಧಾನದ ಮಾತಿನ ತಂಪಿತ್ತು, ಅದಕ್ಕೆ ಬಂದಿದ್ರಲ್ಲಿ ಅವರೆಲ್ಲ. ಅಲ್ಲಿ ಬೇಲೂರು, ಹಳೆಬೀಡುಗಳ ದೇವಾಲಯಗಳಿರ್ಲಿಲ್ಲ. ದೇವಾಲಯ ಅನ್ನೋದು ಹೊರಗಿಲ್ಲ, ನಿನ್ನ ದೇಹವೇ ದೇವಾಲಯ ಅನ್ನುವುದನ್ನ ತಿಳಿಸಿಕೊಟ್ಟಿದ್ರು, ಅದಕ್ಕಾಗಿ ಬಂದಿದ್ರು ಅವರು. ಹೊರಗ ಹಿಮಾಲಯದಂಥ ಮೌಂಟ್ ಎವರೆಸ್ಟ್ಗಳಿರ್ಲಿಲ್ಲ. ಎದಕ್ ಬಂದಿದ್ರು ಅಂದ್ರೆ, ಹೊರಗಲ್ಲಿ ಏನು ಕಲ್ಯಾಣದೊಳಗೊಂದು ಮೌಂಟ್ ಎವರೆಸ್ಟ್ ಇರ್ಲಿಲ್ಲ, ಆದ್ರೆ ಬಸವಣ್ಣನಂತ ಸೇಂಟ್ ಎವರೆಸ್ಟ್ ಇದ್ನಲ್ಲ, ಅದಕ್ಕಾಗಿ ಅವರೆಲ್ಲ ಕಲ್ಯಾಣಕ್ಕೆ ಬಂದಿದ್ರು. ಅಲ್ಲಮ ಇದನ್ನು ನೋಡಿ ಅಂತಾನೆ, ಒಡಲಿಲ್ಲದಾತ ಪ್ರಾಣವಿಲ್ಲದಾತ ಎನ್ನನು ಬಸವಣ್ಣನಾಗಿ ಹುಟ್ಟಿಸದೆ ಪ್ರಭುವಾಗಿ ಏಕೆ ಹುಟ್ಟಿಸಿದೆ ಗುಹೇಶ್ವರ. ಅಲ್ಲಮ ಪ್ರಭು ಅಂತ ನನಗೆ ಜನ್ಮ ಕೊಟ್ಟಿ ಖರೆ, ನನಗೆ ಪ್ರಭುದೇವರಾಗಿ ಹುಟ್ಟಿಸುವುದಕ್ಕಿಂತ ಬಸವಣ್ಣನಾಗಿ ಹುಟ್ಟಿಸಬೇಕು ಅಂತ ಅಲ್ಲಮ ಪ್ರಭು ಅನ್ನಬೇಕಾದ್ರೆ ಬಸವಣ್ಣನವರು ಎಷ್ಟು ದೊಡ್ಡವರು. ಅವನ ವ್ಯಕ್ತಿತ್ವದಿಂದಾಗಿ ಇಡೀ ಕಲ್ಯಾಣ ಕೂಡಿತ್ತು. ಕಲ್ಯಾಣ ಅನ್ನುವುದು ಅವರ ದೃಷ್ಟಿಯಲ್ಲಿ, ಶರಣರ ದೃಷ್ಟಿಯಲ್ಲಿ, ಇಟ್ ವಾಸ್ ನಾಟ್ ಎ ವಿಲೇಜ್,
ನಾವೇನ್ ತಿಳ್ಕೊಂಡಿವಿ ಅಂದ್ರೆ ಕಲ್ಯಾಣ ಅಂದ್ರೆ ಒಂದು ಊರ, ಬೀದರ್ ಜಿಲ್ಲೆಯಲ್ಲಿ ಬರುವ ಒಂದು ತಾಲೂಕು ಅಂತ ತಿಳ್ಕೊಂಡಿವಿ ನಾವು. ಶರಣರ ದೃಷ್ಟಿಯಲ್ಲಿ ಕಲ್ಯಾಣ ಅಂದ್ರೆ ಇಟ್ ವಾಸ್ ನಾಟ್ ಎ ವಿಲೇಜ್, ಇಟ್ ವಾಸ್ ಎ ವಿಷನ್ ಫಾರ್ ದೆಮ್. ಕಲ್ಯಾಣ ಅಂದ್ರೆ ಒಂದು ವಿಷನ್ ಆಗಿತ್ತು ಅವರಿಗೆ. ಆತ್ಮ ಕಲ್ಯಾಣ, ಸಮಾಜ ಕಲ್ಯಾಣ, ಇದರಿಂದ ವಿಶ್ವ ಕಲ್ಯಾಣವಾಗಬೇಕನ್ನುವುದೇ ಶರಣರ ಕಲ್ಯಾಣದ ಕಲ್ಪನೆ. ಅವರ ಕಲ್ಯಾಣದ ಕಲ್ಪನೆ ಅಷ್ಟು ದೊಡ್ಡದು. ಕಲ್ಯಾಣ ಅನ್ನೋದು ಆಮಿಷ ಅಡಿದದ್ದು ಕಲ್ಯಾಣ. ಎಲ್ಲಿ ಆಶಾ ದ್ವೇಷಗಳಿಲ್ಲವೋ ಅದು ಕಲ್ಯಾಣ. ಯಾರ ಕೈಯೊಳಗ ಕಾಯಕ ದಾಸೋಹಗಳಿದೆಯೋ ಅದು ಕಲ್ಯಾಣ. ನಮ್ಮ ದೃಷ್ಟಿಯಲ್ಲಿ ಕಲ್ಯಾಣ ಅಂದ್ರ ಬ್ಯಾರೇನೆ ಐತಿ ನಮ್ಮ ಅರ್ಥ. ಈಗ ನೀವು ನೋಡ್ರಿ, ಮಠಕ್ಕೆ ಹೋಗ್ತೀವಿ ನಾವು. ಮಠಕ್ಕೆ ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡಿದ್ವಿ ಅಂದ್ರೆ ಕೇಳೋ ಮೊದಲನೇ ಪ್ರಶ್ನೆ, ಕಲ್ಯಾಣ ಆಗ್ಬೇಕಪ್ಪ. ಕಲ್ಯಾಣ ಆಗ್ಬೇಕು ಅಂದ್ರೆ ಮದುವೆ ಆಗ್ಬೇಕಂತ ಅಷ್ಟ. ನಮ್ಮ ದೃಷ್ಟಿಯಲ್ಲಿ ಕಲ್ಯಾಣ ಅಂದ್ರ ಮದುವೆ ಆಗ್ಬೇಕು. ನನ್ನ ಮಕ್ಕಳಿಗೆ ಕಲ್ಯಾಣ ಮಾಡ್ಬೇಕು. ಗುರುಗಳಿಗೆ ಕೇಳ್ತಾರ, ಅವ್ರ ಮಠಕ್ಕೆ ಬಂದ ಕೂಡಲೇ ನಮಸ್ಕಾರ ಮಾಡದವ್ರ, ನಮ್ಮ ಮಕ್ಕಳಿಗೆ ಕಲ್ಯಾಣ ಆಗ್ಬೇಕಪ್ಪ ಅಂದ್ರ ಬಸವಣ್ಣನ ಕಲ್ಯಾಣ ಅಲ್ಲ. ನಮ್ಮ ದೃಷ್ಟಿಯೊಳಗೆ ಕಲ್ಯಾಣ ಆಗ್ಬೇಕಂದ್ರ ಮದುವೆ ಆಗ್ಬೇಕು. ಅವ್ರು ಬಂದು ಕೇಳಿದ್ರು, ಒಬ್ರು ಗುರುಗಳಿಗೆ ಕೇಳಿದ್ರಂತೆಪ್ಪ, ನನ್ನ ಮಗ ಮದುವೆ ಆಗಿ ಸಂತೋಷದಿಂದ ಇರ್ಬೇಕು, ಆಶೀರ್ವಾದ ಮಾಡು. ಅವ್ರ ಗುರುಗಳಂದ್ರು, ಎರಡು ಕೂಡಿ ಮಾಡಾಕ ನಮಗೂ ತ್ರಾಣ ಉಳ್ದಿಲ್ಲ ಈಗಂದ್ರು. ಒಂದು ಮಾಡ್ತೀವಿ, ನೀವು ಕೇಳಿದ್ದು ಮದುವೆಯಾಗಿ ಸಂತೋಷವಾಗಿರ್ಬೇಕು. ಮದುವೆಯಾಗಿ ಸಂತೋಷವಾಗಿರ್ಬೇಕಂತ ನಮಗೂ ಆಶೀರ್ವಾದ ಮಾಡುವಂಗ ಉಳ್ದಿಲ್ಲ ಈಗ. ಒಂದು ಮಾಡ್ತೀವಿ, ಇಲ್ಲ ಮದುವೆ ಆಗಬೇಕಂತ ಮಾಡ್ತೀವಿ, ಇಲ್ಲ ಸಂತೋಷವಾಗಿರ್ಬೇಕಂತ. ಮದುವೆಯಾಗಿ ಸಂತೋಷವಾಗಿರ್ತಾರ ಅನ್ನೋದು ಕಲ್ಪನಾದಾಗಿರ್ತೈತಿ. ಅದು ವಾಸ್ತವದಲ್ಲಿ ಹೆಂಗ ಸಾಧ್ಯ ಐತಿ? ಅದು ಅದ್ರ ಹೆಸರು ಅಷ್ಟು ಚಂದ ಐತಿ. ಈಗ ನೀವು ಅದಕ್ಕೆ ಇಂಗ್ಲಿಷ್ನಾಗ ಏನಂತೀರಿ? ವೆಡ್ಡಿಂಗ್ ಅಂತೀರಿ. ಅದ್ರ ಇನ್ನೊಂದು ಶಬ್ದ ಐತಿ, ಕೇಳಿರಿಲ್ಲ? ವೆಲ್ಡಿಂಗ್ ಅಂತ ಒಂದೈತಿ. ಈ ವೆಡ್ಡಿಂಗಿಗೂ ಮತ್ತು ವೆಲ್ಡಿಂಗಿಗೂ ಏನ್ ವ್ಯತ್ಯಾಸ ಅಂದ್ರ, ಈ ವೆಲ್ಡಿಂಗ್ ಮೊದಲು ಕಿಡಿ ಹಾರಿ ಆಮೇಲೆ ಕೂಡ್ತೈತಿ. ಇದು ವೆಡ್ಡಿಂಗ್ ಮೊದಲು ಕೂಡಿ ಆಮೇಲೆ ಕಿಡಿ ಹಾರ್ತೈತಿ. ಅಂದ್ರೆ ಏನು ಕಲ್ಯಾಣ ಇಷ್ಟ, ನಮ್ಮ ದೃಷ್ಟಿಯಲ್ಲಿ ಕಲ್ಯಾಣ ಅಂದ್ರೆ ಇಷ್ಟ ಆಯ್ತು ಅಷ್ಟ. ಆದ್ರೆ ಬಸವಣ್ಣನ ದೃಷ್ಟಿಯಲ್ಲಿ ಕಲ್ಯಾಣದ ಕಲ್ಪನೆ ಬಹಳ ದೊಡ್ಡದಾಗಿತ್ತು. ಎಲ್ಲೆಲ್ಲಿಂದ ಶರಣರು ಬಂದರು, ಅವ್ರಿಗೆಲ್ಲ ಒಬ್ಬ ಸತ್ಯಕ್ಕ ಅಂತ ಶರಣೆ ಬರ್ತ. ಅಂದ್ರೆ ಬಸವಣ್ಣನ ಬಗ್ಗೆ ಹೇಳೋದು ಬೇಡ, ಸುಮ್ಮನೆ ಅವನು ಸುತ್ತ ಇದ್ದವ್ರು ನೋಡಿದ್ರ ಬಸವಣ್ಣ ಹೆಂಗಿದ್ದ ಅನ್ನೋದು ನಮಗ ಅರ್ಥ ಆಗ್ತದೆ. ಸತ್ಯಕ್ಕ ಅಂತ ಒಬ್ಬ ಶರಣೆ. ಆಕೆಯನ್ನು ಸಾಲಿ ಓದಿದ ಹೆಣ್ಮಗಳಲ್ಲ, ಈ ಕಸ ಹೊಡಿಯೋ ಹೆಣ್ಮಗಳು. ಮುನ್ಸಿಪಾಲಿಟಿ ಅಂತೀವಿ ಇಲ್ಲಿ ನಾವು. ಈಗ ಮುನ್ಸಿಪಾಲಿಟಿ ಅದಾವ, ಅವಾಗೆಲ್ಲ ಮನಸ್ಸಿನ ಪಾರ್ಟಿಗಳಿದ್ದು, ಅವಾಗ ಊರ್ ಸ್ವಚ್ಛ ಇರ್ತಿತ್ತು. ಆಕಿ ಏನೋ ಸಾಲಿ ಗೊತ್ತಿರ್ಲಿ ಹೆಣ್ಮಗಳು ವಚನ ಬರೀತ. ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಬಿದ್ದ ಹೊನ್ನ ವಸ್ತ್ರ ಕೈ ಮುಟ್ಟಿ ಎತ್ತಿದೆ ನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮಥರ. ಕಸ ಹೊಡಿಯೋ ಹೆಣ್ಮಗಳು, ನಾನು ಬೆಳಗ್ಗೆ ನಸಕ್ನ್ಯಾಗ ಕಸ ಹೊಡ್ಯಾಕ್ ಹೋಗ್ತೀನಲ್ಲ, ಕಸ ಹೊಡ್ಯಾಕ್ ಹೋದಾಗ ಅವಾಗೆಲ್ಲ ದೀಪ ಇರ್ಲಿಲ್ಲ, ಸಣ್ಣ ಮಕ್ಕಳು ಆಡ್ತಿದ್ದು, ಅವೇನೋ ಬಂಗಾರದ್ದು ಬಟ್ಟಿ ಏನೋ ಬಿದ್ದಿದ್ರ ಅಕ್ಕಿ ಅಂತಾಳ, ಕಸಬರಿಗೆ ಮುಟ್ಟುತ್ತೇನೆ ಹೊರತು ಇನ್ನೊಬ್ಬರು ಮನೆ ಮುಂದೆ ಬಿದ್ದ ಬಂಗಾರದ ವಸ್ತು ಮುಟ್ಟುದಿಲ್ಲ. ಇದು ಆಣೆ. ಬಟ್ಟೆಯಲ್ಲಿ ಬಿದ್ದ ಹೊನ್ನ ವಸ್ತ್ರ ಕೈ ಮುಟ್ಟಿ ಎತ್ತಿದೆ ನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಯಾಕಂದ್ರ ನೀವಿಕ್ಕಿದ ಭಿಕ್ಷೆಯೊಳಗಿಪ್ಪೆನಾಗಿ, ನೀವು ನನ್ನ ಉಡ್ಯಾಗ ಏನ್ ಹಾಕಿರಲ್ಲ ಅದನ್ನುಂಡು ಸಂತೋಷ ಪಡಕ್ಕೆ, ಮಂದಿದ ನೋಡಿ ದುಃಖ ಪಡುವಕ್ಕೆಲ್ಲ ನಾನು. ಇದು ಕಾರಣ ನೀವಿಕ್ಕಿದ ಭಿಕ್ಷೆಯೊಳಗಿಪ್ಪೆನಾಗಿ. ಮತ್ತ ಅಕಸ್ಮಾತ್ ಹಿಂಗ ಆಗ್ಲಾರ್ದ ಸ್ವಲ್ಪ ಮನಸ್ಸಿನೊಳಗೆ ಹೊಯ್ದಾಟ ಬಂದು ಏನೋ ಬಂಗಾರ ಕಂಡು ಮನಸ್ಸ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ಇಂತಲ್ಲದೆ ಅಳಿಮನವ ಮಾಡಿ ಪರದ್ರವ್ಯ ಕಾಶ ಮಾಡಿದೆ ನಾದಡೆ, ನೀನಾಗಲೇ ಎದ್ದು ಎನ್ನನು ನರಕದಲ್ಲಿ ಎದ್ದಿ ನೀನೆದ್ದು ಹೋಗ ಶಂಭು ಚಕ್ರೇಶ್ವರ ಅಂತ. ಯಾರು ಕಸ ಹೊಡೆಯೋ ಹೆಣ್ಮಗಳಲ್ಲಿ ಇಂಥ ಸಾಮರ್ಥ್ಯ ಸದ್ಗುಣವನ್ನು ತುಂಬಿರುವ ಶಕ್ತಿ ಬಸವಣ್ಣ. ಈಗ ನಾವೆಲ್ಲ ಯೂನಿವರ್ಸಿಟಿ ಓದೀವಿ, ಕಟ್ಟಿ ಹತ್ತೀವಿ, ನಮಗೊಂದು 4 ಸಾಲ ಪಟ್ನ ಬರೀರಿ ಅಂದ್ರ ಸ್ವಲ್ಪ ತಡೀರಿ ವಿಚಾರ ಮಾಡ್ತೀವಿ ಅಂತ ಹೇಳ್ತೀವಿ. 110 ಪುಸ್ತಕ ಓದಿ 11 ಕಳು ಮಾಡಿ ನಾವು ಬರಿತೀವಿ.
ಆದ್ರೆ ಅವಾಗ ಸಾಲಿ ಕಲಿಲಾರ್ದ ಮಂದಿಗೆ ವಚನ ಬರೆಯುವ ಸಾಮರ್ಥ್ಯ ಹೆಂಗ್ ಕೊಟ್ಟ ಬಸವಣ್ಣ, ಅವಕಾಶ ಹೆಂಗ್ ಕೊಟ್ಟ. ಈ ಬಾಚಿ ಕಾಯಕ ಮಾಡ್ತಿದ್ರು ಬಸವಯ್ಯಗಳು ಅಂತಿದ್ರು. ಬಾಚಿ ಕಾಯಕ ಅಂದ್ರೆ ಈ ಕೆತ್ತರಲ್ಲ, ಬಡಿಗೆತನ ಅಂತೀವಲ್ಲ. ಅವರ ಧರ್ಮ ಪತ್ನಿ ಕಾಳವ್ಯ ಆಕಿ ಹೆಸರು. ಅಕ್ಕಿ ಸಾಲಿ ಕಲಿಲಾರ್ದ ಹೆಣ್ಮಗಳು. ಎಲ್ಲರೂ ಅನುಭವ ಮಂಟಪಕ್ಕೆ ಹೋಗ್ತಿದ್ರು. ಅವ್ರದ್ದು ನೋಡಿ ಈಕಿಗೆ ಅನಿಸ್ತ ನಾನು ವಚನ ಬರಿಬೇಕಿತ್ತು. ಅಲ್ಲ ಬರಿಬೇಕಾರೆ ಬರ್ಬೇಕಲ್ಲ ಅದು. ಹೋದ್ಲು, ಅವರೆಲ್ಲ ಅನುಭವ ಮಂಟಪದಾಗ ಕುಂತ್ಲು. ಅವರೆಲ್ಲ ನೋಡಿದ್ರಲ್ಲ, ಅವ್ರು ವಚನ ಬರೀತಿದ್ರು, ಹೇಳ್ತಿದ್ರು. ಅವ್ರದ್ದು ನೋಡಿ ಅನಿಸ್ತು ನಾನು ಒಂದು ವಚನ ಬರಿಬಾರ್ದೆ ಅಕ್ಕ. ಅಕ್ಕಿ ವಚನ ಬರಿಬೇಕಂತ ಬಂದ್ಲು. ಆದ್ರೆ ಸಾಲಿ ಕಲ್ತಲ್ಲಿ ಹೆಣ್ಮಗಳು ಏನು ಬರಿಬೇಕಂತ ಗೊತ್ತಾಗ್ಲಿಲ್ಲ. ಮನಿಗ್ ಬರಾಕತ್ತಿದ್ಲು. ಮನಿ ಮುಂದ ಅವ್ರ ಯಜಮಾನ ಬಾಚಿ ಕೆಲಸ ಮಾಡ್ತಿದ್ನಲ್ಲ, ಅವ್ರ ಮನ್ಯಾಗ ಒಂದು ಹುಡುಗಿತ್ತು. ಅವ ಅದು ನಗ ಕೆತ್ತಿದ್ದ ಬಾಚಿ ತಗೊಂಡು. ಒಬ್ಬ ಹೆಣ್ಮಗಳು ಹೊಂಟಿದ್ಲು ಹಿಂಗ. ಆ ಹುಡುಗನ ಕಣ್ಣು ಸ್ವಲ್ಪ ಹೆಣ್ಮಗಳ ಕಡೆ ಹೋತಲ್ಲ, ಅದು ಕಣ್ಣ ಹೆಣ್ಮಗಳ ಕಡೆ ಹೋತು, ಬಾಚಿ ಕಾಲಿನ ಕಡೆ ಬಂತು. ಅದಕ್ಕೊಂದು ಲೈನ್ ಅದನ್ನ ನೋಡಿ ಬರೆದು ಬಿಟ್ಲು, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಅಂತ ಬರೆದು ಬಿಟ್ಲು ಒಂದ್ ಲೈನ್. ಮತ್ ಮನ್ಯಾಗ ಹೋದ್ಲು, ಅಡಿಗೆ ಮಾಡಾಕತ್ತಿದ್ಲು. ಮನಿ ಮಗ್ಲು ಒಂದ್ ಹೆಣ್ಮಗಳಿತ್ತು. ಅದು ಯಾವಾಗ್ಲೂ ಗಂಡ ಗಲ್ಲ 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 ಬಾಯಿ ಮಾಡ್ತಿತ್ತು. ಅವನು ಬಹಳ ತಾಳ್ಕೊಂಡಿದ್ದ, ಶಂಬರು ಅಂತಿದ್ದ ಅವ ಪಾಪ. ಬಹಳ ತಾಳ್ಕೊಂಡು ಒಂದ್ ದಿವ್ಸ ಮಧ್ಯಾಹ್ನದಾಗ ಹೊಲಕ್ಕೆ ಹೋಗಿ ಬಂದ. ಇದು ಗಲ್ಲ ಗಲ್ಲ ಬಾಯಿ ಮಾಡಾಕತ್ತಿತ್ತು. ಕಪಾಳ ಹೊಡೆದ್ ಬಿಟ್ಟ, ಒಂದೆರಡು ಹಲ್ಲ ಬಿದ್ದು. ಅದನ್ನ ನೋಡಿ ಬರದ್ಲು, ಬಾಯಿ ತಪ್ಪಿ ನುಡಿಯಲು ದವಡೆಗೆ ಮೂಲ ಅಂತ ಒಂದ್ ಲೈನ್ ಬರದ್ಲ. ವಚನ ನಾ ಹೇಳಿದ್ದ ಇಲ್ಲಿ ಅಲ್ಲ, ಇಲ್ಲಿ ನಡೀತೈತಿ ಬೇರೆ ಬೇರೆ. ಬಾಯಿ ತಪ್ಪಿ ನುಡಿಯಲು ದವಡೆಗೆ ಮೂಲ ಅಂತ ಮತ್ತೊಂದು ವಚನ ಬರಲಿ, ಮತ್ತೊಂದು ಲೈನ್ ಬರಲಿ. ಸಾಯಂಕಾಲ ಮುಗಿಸ್ಬೇಕಾಗಿತ್ತು ವಚನ ಆಕಿ. ಸಾಯಂಕಾಲ ಆಗಿತ್ತು. ಒಬ್ಬ ರೋಡ್ ಸೈಡ್ ಜೋಲಿ ಹೊಡ್ಕೊಂಡು ಹೊಂಟಿದ್ದ, ಗೊತ್ತಾತಲ್ಲ ನಿಮ್ಗೆ? ರೋಡ್ ಸೈಡ್ ರೋಮಿಯೋ ಕುಡ್ಕೊಂಡು ಜೋಲಿ ಹೊಡ್ಕೊಂಡು ಹೊಂಟಿದ್. ಇವ್ರು ನೋಡ್ರಿ ಅವಾಗಿಂದನೂ ಅದಾರ ನೋಡ್ರಿ ಇವ್ರೆಲ್ಲ. ಅಂದ್ರೆ ಶರಣರು ಒಂದ್ ಕಾಲದಾಗ ಅದಾರ, ಒಂದ್ ಕಾಲದಾಗ ಇಲ್ಲ. ಈ ಶರಣರು ಮಾತ್ರ ಎಲ್ಲಾ ಕಾಲದಾಗ ಅದಾರ. ಅಂದ್ರೆ ಇತಿಹಾಸದೊಳಗೆ ಶರಣರು ಇಲ್ಲದ ಕಾಲ ಅದಾವ, ಆದ್ರೆ ಈ ಶರಣರು ಇಲ್ಲದ ಕಾಲ ಯಾವಾಗ್ಲೂ ಇಲ್ಲ. ಅದು ಒಂದು ಗಟಾರ್, ದೊಡ್ಡ ಒಂದು ಗಟಾರ್ ಇತ್ತು. ಇದನ್ನ ಕುಡ್ದು ಜೋಲಿ ಹೊಡ್ಕೊಂಡ್ ಹೊಂಟಿತ್ತು. ಜೋಲಿ ಹೊಡ್ಕೊಂಡ್ ಹೊಂಟಿ ಇನ್ನೇನು ಬೀಳ್ಬೇಕಂತಿತ್ತು, ಬೀಳ್ತಿತ್ತಿದು. ಇದು ಬೀಳ್ತೈತಿ ಬಾ ಅಂತ ಪಾಪ ಚಲೋ ಕುಡಿಲಾರ್ದ ಹುಡುಗ ಅವ್ನ್ ಹಿಡ್ಕೊಳಕ್ ಹೋದ. ಅವನ್ ತೋಂಡ ಗಟರದಾಗ ಬಿದ್ದ. ಅವಾಗ ಅದನ್ನ ನೋಡಿ ಒಂದು ಲೈನ್ ಬರೆದ್ಲು, ವೃತಹೀನನ ನೆರೆಯಲು ನರಕಕ್ಕೆ ಮೂಲ ಅಂತ. ದುಷ್ಟ್ರ ಸಂಘ ಮಾಡಿದ್ರೆ ನೀನು ನರಕಕ್ಕೆ ಹೋಗ್ತಿ, ಕರ್ಮಹರ ಕಾಳೇಶ್ವರ ಅಂತ ಒಂದು ವಚನ ಮುಗಿಸ್ಬಿಟ್ಲಕ್ಕೆ. ಅಂದ್ರೆ ಏನೂ ಗೊತ್ತಿಲ್ಲಾರ್ದ ಹೆಣ್ಮಕ್ಕಳಿಗೆ ಅವಾಗಿನ ಕಾಲಕ್ಕ ಹೆಂಗ ಶರಣರು ವಚನ ಬರೆಯುವುದನ್ನು ಕಲಿಸಿದ್ರು. ಇವತ್ತು ನೀವೆಲ್ಲ ಅದರ ಸ್ಮರಣೆಗಾಗಿನೇ ಇಲ್ಲೊಂದು ಸುವರ್ಣ ಶರಣಾಮೃತ ಅಂದ್ರೆ ಸದಾ 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 ಅಂಥ ವಚನಗಳು ನಮ್ಮ ಸ್ಮೃತಿ ಪಟಲಕ್ಕ, ಕಿವಿ ಪಟಲಕ್ಕ, ಹೃದಯಕ್ಕೆ ಮುಟ್ಟುತ್ತಿರ್ಬೇಕು. ನೀವಲ್ಲೊಂದು ಬಸವ ಭವನ ಕಟ್ಟಿರಿ, ಬಹಳ ಖುಷಿ ಆಯ್ತು. ಇಲ್ಲಿ ಬಸವಣ್ಣನ ಬಸವಾದಿ ಶರಣರ ಸ್ಮರಣೆ ಸದಾ ನಡೀತಾ ಇದೆ. ಎಲ್ಲಿ? ಆ ಬಸವ ಭವನದಲ್ಲಿ. ನೀವು ಅನ್ಬಹುದು ಎಷ್ಟು ದಿವಸ ಅಂತ ಬಸವಾದಿ ಶರಣರ ನೆನಪು ಮಾಡಿಕೊಳ್ಳದ್ರಿ. ಈಗ ನೀವು ಬಸವ ಭವನ ಕಟ್ಟಿರಿಲ್ಲ, ಎಲ್ಲಿಯವರೆಗೆ ಶರಣರ ಸ್ಮರಣೆ ಮಾಡೋದು ಅಂದ್ರ ಬಸವ ಭವನದಲ್ಲಿ ಕುಂತು ಮಾಡುವುದಲ್ಲ, ಈ ಭುವನವೇ ಬಸವ ಭವನವಾಗಬೇಕು. ಅಲ್ಲಿಯವರೆಗೂ ಶರಣರ ಸ್ಮರಣೆ ನಡೀತಾನೆ ಇರ್ಬೇಕಷ್ಟೆ. ಬರೇ ಒಂದು ಭವನದಾಗಲ್ಲ, ಭುವನವೇ ಬಸವ ಭವನವಾಗಬೇಕು. ಯಾಕಂದ್ರ ಅವರು ಸಣ್ಣ ಸಣ್ಣ ಮಾತುಗಳಲ್ಲಿ ಜೀವನವನ್ನು ಕಟ್ಟುವುದು ಕಲಿಸಿದ್ರು. ಹೆಂಗೊಬ್ಬ ಸಾಮಾನ್ಯ ಮನುಷ್ಯ ಜೀವನದ ಅತ್ಯಂತ ಬೇಡಿಕೆ ಮನುಷ್ಯಂದೇನು, ಯುಗ ಯುಗಗಳಿಂದ ಶತಶತಮಾನಗಳಿಂದ ನಾವೆಲ್ಲ ಬಯಸುವುದೇನು ಅಂದ್ರ ಸಂತೋಷವಾಗಿರ್ಬೇಕಂತ. ಯಾರಿಗಿಚ್ಛೆ ಇಲ್ಲ ಹೇಳಿ? ಸಂತೋಷವಾಗಿ ಬದುಕ್ಬೇಕಂತ ನಮ್ಗೆ ಯಾರಿಗಿಚ್ಛೆ ಇಲ್ಲ? ಎಲ್ಲರೂ ನಾವು ಬಯಸ್ತೀವಿ.
ಆದ್ರೆ ಶರಣರು ಸಣ್ಣ ಸಣ್ಣ ಸೂತ್ರಗಳಲ್ಲಿ ಮನುಷ್ಯ ಹೆಂಗ ಸಂತೋಷವಾಗಿರ್ಬೇಕನ್ನುವುದನ್ನು ಕಲಿಸಿದ್ರು. ಅವ್ರೇನು ಬಹಳ ಅರ್ಥವಾಗದ ಶಾಸ್ತ್ರಗಳನ್ನ ಬರೀಲಿಲ್ಲ, ಅರ್ಥವಾಗುವ ಮಾತುಗಳಲ್ಲಿ ಸಣ್ಣ ಸಣ್ಣ ಸೂತ್ರಗಳಲ್ಲಿ ಮನುಷ್ಯ ಹೇಗೆ ಭೂಮಿಯ ಮೇಲೆ ದೇವರಿನಿ ಒಂದೇನು ಆಯುಷ್ಯ ಕೊಟ್ಟಾನಲ್ಲ, ಇಲ್ಲಿ ಯಾರು ಕಾಯಂ ಇರಾಕ್ ಬಂದಿಲ್ಲ. ನಾವು ವಿ ಹ್ಯಾವ್ ವಿಸಿಟೆಡ್ ದಿಸ್ ಪ್ಲಾನೆಟ್ ಅರ್ತ್. ಸುಮ್ಮನೆ ವಿಸಿಟರ್ಸ್, ವಿ ಆರ್ ಆಲ್ ಟ್ರಾವೆಲರ್ಸ್. ಸುಮ್ಮನೆ ಯಾತ್ರಿಕರಾಗಿ 4 ದಿವಸ ಈ ಭೂಮಿಗೆ ಬಂದಿವೆಲ್ಲ. ಬಂದ ಮೇಲೆ ಇಲ್ಲಿ ಹೆಂಗ ಸಂತೋಷವಾಗಿ ಬದುಕಬೇಕು ಅನ್ನುವುದನ್ನ ಸಣ್ಣ ಸಣ್ಣ ಸೂತ್ರಗಳಲ್ಲಿ ಕಲಿಸಿಕೊಟ್ರು ನಮಗವರೆಲ್ಲ. ಹೆಂಗ ಬದುಕಬೇಕು ಬಸವಣ್ಣ ಕಲಿಸಿದ ಸಣ್ಣ ಸಣ್ಣ ಮಾತುಗಳಲ್ಲಿ ಮನುಷ್ಯ ಹೆಂಗ ಸಂತೋಷವಾಗಿ ಬದುಕಬೇಕು, ಒಂದು ಸಂತೋಷದ ಮತ್ತು ಸಾರ್ಥಕತೆಯ ಬದುಕನ್ನು ಕಟ್ಟಬೇಕು. ಜೀವನ ಬರೇ ಆರ್ಥಿಕತೆಯಿಂದ ಕಟ್ಟುವುದಲ್ಲ, ಸಾರ್ಥಕತೆಯಿಂದ ಕಟ್ಟಬೇಕನ್ನುವುದನ್ನು ಕಲಿಸಿದ್ರು ಅವರು. ನಮಗ್ ಬರೀ ಆರ್ಥಿಕತೆಗೆ ಪ್ರಾಮುಖ್ಯತೆ ಐತಿ, ಆದ್ರೆ ಸಾರ್ಥಕತೆಗೆ ಪ್ರಾಮುಖ್ಯತೆ ಇಲ್ಲ. ಬಸವಣ್ಣ ಅವರು ಸುಮ್ಮನೆ ಒಂದು ಸಣ್ಣ ವಚನದಲ್ಲಿ ಮನುಷ್ಯ ಹೇಗೆ ಬದುಕಬೇಕು. ಮನೆ ನೋಡ ಬಡವರು, ಮನ ನೋಡ ಘನ, ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು, ಪಸರ ಕನುವಿಲ್ಲ ಬಂದ ತತ್ಕಾಲ ಕುಂಟು, ನಮ್ಮ ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರ. ಮನೆ ನೋಡ ಬಡವರು, ಮನ ನೋಡ ಘನ. ಅವರು ಬಹಳ ಇದನ್ನು ಸಣ್ಣ ರೀತಿಯಲ್ಲಿ ಒಂದು ಸೂಕ್ಷ್ಮ ವಿಮರ್ಶೆ ಮಾಡ್ತಾರೆ ಶರಣರು. ಮನುಷ್ಯಾಗ ಯಾಕೆ ಬಡತನ ಬಂತು ಅಂತ ನಾವೆಲ್ಲ ಏನ್ ತಿಳ್ಕೊಂಡಿವಿ? ಬಡತನವನ್ನು ನಾವು ಯಾವುದರಿಂದ ಅಳದಿವಿ ಅಂದ್ರ ದುಡ್ಡಿನಿಂದ ಅಳದಿವಿ, ಬಂಗಾರದಿಂದ ಅಳದಿವಿ, ಮನಿಯಿಂದ ಅಳದಿವಿ. ಆದ್ರೆ ಬಸವಾದಿ ಶರಣರು ಎದರಿಂದ ಅಳಿತಾರ, ಯಾರ ಬಡವ ಯಾರು ಶ್ರೀಮಂತ ಅನ್ನುವುದನ್ನ ಅವರ ಸೂಕ್ಷ್ಮತೆ ವಿಭಿನ್ನವಾಗೈತಿ. ನಾವೇನ್ ತಿಳ್ಕೊಂಡಿವಿ ಯಾರ ಬಡವರು ಯಾರ ಶ್ರೀಮಂತರು ಅಂದ್ರ ನಮಗೆ ಯಾಕೆ ಬಡತನ ಬಂತು ಅಂದ್ರ ನಾವ್ ಇನ್ನೊಬ್ರ ಜೊತೆಗೆ ಹೋಲಿಸ್ಕೊಂತೀವಿ, ಕಂಪ್ಯಾರಿಸನ್. ಅದಕ್ಕೆ ನಮಗ್ ಬಡತನ ಬಂದೈತಿ. ಈಗ ನೀವು ನೋಡ್ರಿ, ಒಬ್ಬ ಶ್ರೀಮಂತ ಇರ್ತಾನ, ಅವನು 6-7 ಕಾರ್ ಗಾಡಿ ಇರ್ತಾವ. 6-7 ಕಾರ್ ಗಾಡಿ ಇದ್ರು ಮನ್ಯಾಗಿಂದ ಅವ ಬರ್ಬೇಕಾದ್ರ ವೀಲ್ ಚೇರ್ ಮೇಲೆ ಬರ್ಬೇಕು ಕಾರ್ ಗಾಡಿ ಹತ್ತಕ. 6-7 ಕಾರ್ ಗಾಡಿ ಇಟ್ಟನ ವೀಲ್ ಚೇರ್ ಮೇಲೆ ಬಂದು ಕಾರ್ ಹತ್ತಬೇಕು. ಆದ್ರ ಮನ್ಯಾಗಿದ್ದ ಡ್ರೈವರ್ ಅವನ್ ಸ್ವಂತ ಕಾರ್ ಗಾಡಿ ಇಲ್ಲ, ಅವನಿಗೆ ಕಾರ್ ಗಾಡಿಗೆ ಹಚ್ಚಾನ, ಕರ್ಕೊಂಡ್ ಹೋಗ್ಯಾನ, ಬಂದಾನ, ಮತ್ ಮನಿಗೆ ಓಡಿ ಅವನ್ ದೂರ ಮನಿ ಒಂದ್ ಸಣ್ಣ ಪಟ್ರಸ ಆದ್ರೂ ಸಹಿತ ಓಡಿ 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 ಹೂವಿನ ಸರ ಹಣ್ಣ ತಗೊಂಡು ಮಕ್ಕಳಿಗೆ ಬ್ರೆಡ್ ತಗೊಂಡು ಓಡ್ತಾನ. ಇವ 6 ಕಾರ್ ಗಾಡಿ ಇದ್ರು ವೀಲ್ ಚೇರ್ ಮೇಲೆ ಬಂದಾನ, ಒಂದು ಕಾರ್ ಗಾಡಿ ಇಲ್ಲ ಆದ್ರೂ ಓಡೋಡಿ ಉತ್ಸಾಹದಿಂದ ಹೋಗ್ಯಾನಲ್ಲ. ಕಾರ್ ಇದ್ದವ್ರು ಶ್ರೀಮಂತರಲ್ಲ, ಕಾಲ್ ಇದ್ದವ್ರು ಶ್ರೀಮಂತರ ಅಷ್ಟ. ಕಾಲ್ ಇರಬೇಕಾಗ್ತೈತಿ ಮನುಷ್ಯ. ಏನ್ ದೊಡ್ಡ ಮನಿ ಕಟ್ಟಿವಿ, ಮನಿ ತುಂಬಾ ಟ್ರಿಜರಿ ಇಟ್ಟಿವಿ, ಟ್ರಿಜರಿಗೆಲ್ಲ ನೋಟ್ ಇಟ್ಟಿವಿ, ಮತ್ ಗಾಡ್ಯಾಗ ಇಟ್ಟಂಗಿ ಒಳಗೆ ಇಟ್ಟಿವಿ, ಗೊತ್ತಾಗಬಾರ್ದು ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾರ ಅಂತ ತಿಳ್ಕೊಂಡು. ಮನಿ ದೊಡ್ಡದ 4 ಅಂತಾಸ್ ಮನಿ ಕಟ್ಟಿ ಮನಿ ಮುಂದ್ ಒಂದ್ ದೊಡ್ಡ ಗಾರ್ಡನ್ ಮಾಡಿ ವಾಕಿಂಗ್ ಟ್ರ್ಯಾಕ್ ಮಾಡ್ಯಾನ. ಮನಿ ಮುಂದ್ ಕುಂತಾಗ ಹೇಳ್ತಾನೆ, ಎಲ್ಲರಿಗ್ ಬಂದಾಗ ಮನಿಗ್ ಬಂದವ್ರಿಗೆಲ್ಲ ಹೇಳ್ತಾನ, ಈ ದೊಡ್ಡ ಮನಿ ಕಟ್ಸಿದ್ ನಾನೇ, ಬಾಳ್ ಚಲೋ ಕಟ್ಸಿರಿ ಸಾವ್ಕಾರ. ಇಲ್ಲ, ಇದು ಎಲ್ಲ ಗಾರ್ಡನ್ ಮಾಡಿನ ಎಲ್ಲಾ ಮನಿಗ್ ಬಂದವ್ರಿಗೆ ಬೇಕು, ಮಕ್ಕಳಿಗೆ ನಮಗೆಲ್ಲರಿಗೆ ಬೇಕಂತ ಒಂದು ವಾಕಿಂಗ್ ಟ್ರ್ಯಾಕ್ ಮಾಡಿನ ಇದಕ್ಕಂತ. ಮತ್ ಅವ್ರಂದ್ರು ಬಂದವ್ರಲ್ರಿ ವಾಕಿಂಗ್ ಟ್ರ್ಯಾಕ್ ಮಾಡಿರಿ ಮತ್ ನೀವು ಅಡ್ಡಾಡ್ಬೇಕಲ್ಲ. ಇಲ್ಲ, ಆರ್ಥ್ರೈಟಿಸ್ ಐತಿ, ಮಂಡಿ ನೋವು ಬಂದವ್, ಕಾಲನ್ನ ಅಡ್ಡುಣಿಗೆ ಆಗ್ಯಾವ ಅಪ್ಪನ್. ಅಂದ್ರ ಮನ್ಯಾಗ ನೋಟಿನ ಕಟ್ಟಿದ್ದವ್ರು ಶ್ರೀಮಂತರ ಆಗೋದಿಲ್ಲ, ದುಡ್ಯಾಕ ಕೈಕಾಲ್ ಗಟ್ಟಿದ್ದವ್ರು ಶ್ರೀಮಂತರಾಗ್ತಾರ. ಆರೋಗ್ಯವೇ ಸಂಪತ್ತು. ನಾವೇನ್ ತಿಳ್ಕೊಂಡಿವಿ ಅಂದ್ರ ಬರೇ ದುಡ್ಡು ಇದ್ದವ್ರು ಅಷ್ಟ ಶ್ರೀಮಂತರು ಅಂತ ತಪ್ಪು ತಿಳ್ಕೊಂಡಿದ್ದಕ್ಕೆ ಬಡತನ ಬಂದೈತಿ ನಮಗ ಅಷ್ಟೇ. ಇದನ್ನ ತಿಳ್ಕೊಬೇಕಾಗೈತಿ. ಶರಣರು ಏನಂದ್ರು ಅಂದ್ರ ಹಂಗಲ್ಲ, ಮನೆ ನೋಡ ಬಡವರು, ಮನ ನೋಡ ಘನ. ಈಗೊಂದು ಕೋಗಿಲೆ ಐತಿ, ಕೋಗಿಲೆಗೆ ಅದಕ್ಕೇನು ದೇವ್ರು ಒಂದ್ ಕಂಠ ಕೊಟ್ಟನ, ಅದ್ರ ಚಲೋ ಬಣ್ಣ ಕೊಟ್ಟಿಲ್ಲ. ಅದಕ್ಕೆ ನವಿಲೈತಿ, ಅದಕ್ಕೆ ಚಲೋ ಬಣ್ಣ ಕೊಟ್ಟಾನ, ಆದ್ರ ಕಂಠ ಕೊಟ್ಟಿಲ್ಲ. ಎಂದು ನವಿಲೇನೈತಲ್ಲ, ನವಿಲು ಕೋಗಿಲೆ ದೇವ್ರು ನನಗ್ ಬರೇ ಕಂಠ ಕೊಟ್ಟ, ಬಣ್ಣ ಕೊಟ್ಟಿಲ್ಲ, ನವಿಲಿನ ಬಣ್ಣ ನನಗಿಲ್ಲ ಅಂತ ವ್ಯಥೆ ಪಟ್ಟಿಲ್ಲ. ನವಿಲು ಬರೇ ನನಗ್ ಬಣ್ಣ ಕೊಟ್ಟನ, ಕೋಗಿಲೆಯ ಕಂಠ ಕೊಟ್ಟಿಲ್ಲ ದೇವ್ರಂತ ಅದು ವ್ಯಥೆ ಪಟ್ಟಿಲ್ಲ. ನಿಸರ್ಗ ಯಾಕೆ ಸಂತೋಷದಿಂದ ಐತಿ ಅಂದ್ರ ಕೋಗಿಲೆಗೆ ಬಣ್ಣ ಇರದೇ ಇದ್ರು ಸಹಿತ
ನವಿಲಿನ ಬಣ್ಣ ನೋಡಿ ಇದು ಹಾಡಾಕತ್ತೈತಿ, ನವಿಲಿಗೆ ಕಂಠ ಇರದೇ ಇದ್ರು ಸಹಿತ ಕೋಗಿಲೆ ಹಾಡು ಕೇಳಿ ಇದು ಕುಣ್ಯಾಕತ್ತೈತಿ, ಎಲ್ಲ ಸಮನ್ವಯ ಐತಿ, ಅದಕ್ಕದು ಸಂತೋಷ. ಮನುಷ್ಯ ಗೊತ್ತಿರ್ಬೇಕಷ್ಟೇ, ಮನಿ ದೊಡ್ಡದಿದ್ದವ್ರಲ್ಲ, ಮನಸ್ಸು ದೊಡ್ಡದಿದ್ದವ್ರು ಶ್ರೀಮಂತರ. ಬರೇ ಮನಿ ದೊಡ್ಡದಿರ್ಬೇಕಂತಿಲ್ಲ, ಮನಿ ಎಷ್ಟರ ದೊಡ್ಡದ ಕಟ್ಸು, ಮನಸ್ಸ ದೊಡ್ಡದಿರದೇ ಇದ್ರೆ ತಗೊಂಡು ಏನು ಮಾಡೋದದ ಹೇಳಿ. ಮನಿ ದೊಡ್ಡದು ಕಟ್ಟುವುದು ಮುಖ್ಯ ಅಲ್ಲ, ಮನಸ್ಸು ದೊಡ್ಡದಿರೋದು ಬಹಳ ಮುಖ್ಯ ಐತಿ. ಮನಸ್ಸು ದೊಡ್ಡದಿರ್ಬೇಕಾಗ್ತೈತಿ. ಈಗ ನಾನು ಊಟ ಮಾಡ್ತೇನೆ, ಎಲ್ಲಿ ಉಣ್ತೀವಿ ನಾವು? ಬಹಳ ಶ್ರೀಮಂತರದೀವಿ ನಾವು, 5 ಸ್ಟಾರ್ ಹೋಟೆಲ್ನಾಗ ಉಣ್ತೀವ್ರಿ ಅಂತ. 5 ಸ್ಟಾರ್ ಹೋಟೆಲ್ನಾಗ ಉಂಡ್ರಿ ಏನ್ ಕೊಡ್ತಾರ ನಿಮಗ? ಒಂದು ಮೆನು ಕೊಡ್ತಾರ. ಆ ಮೆನುನೊಳಗೆ ನಿಮಗ್ ಬೇಕಾದದ್ದು ಇರ್ತೈತಿ, ಬೇಡಾದದ್ದು ಇರ್ತೈತಿ, ಕುಡಿಬೇಕಾದದ್ದು ಇರ್ತೈತಿ, ಕುಡಿಲಾರದ್ದು ಇರ್ತೈತಿ. ಒಂದು ಮೆನು ಕೊಡ್ತಾರ ನಿಮಗ. ಅವ್ರು ಮೆನು ಕೊಟ್ರು ಅಂದ್ರ ಅದ್ರಾಗ ನಿಮ್ಗೆ ಏನ್ ಬೇಕಾದದ್ದು ಇರ್ತೈತಿ, ಬೇಡಾದದ್ದು ಉಂಡ ಮನಿಗ್ ಬರ್ತೀರಿ. ಎಷ್ಟು ತಗೊಂತಾರ? ಇವತ್ತು ನೀವೇನ ಕೇಳಿದ್ದಿ, ಈ ತಾಜ್ ಹೋಟೆಲ್ ಗಿಟೆಲ್ಗೆ ಹೋದ್ರೆ ಬರೇ ಒಂದು ಕಪ್ ಚಾಕ್ 5 ರೂಪಾಯಿ ಅಂತ. 5 ರೂಪಾಯಿ ಕೊಟ್ಟು ಅಲ್ಲಿ ಹೋಗಿ ಚಾ ಕುಡಿಯುವಷ್ಟು ಬಡತನ ಯಾಕೆ ಬರ್ಬೇಕಂತಿತ್ತು. ಅಂದ್ರ ಒಂದ್ 25,000 ರೂಪಾಯಿ ಕೊಟ್ಟರು ಬರೇ ಒಂದಿಷ್ಟು ಊಟ ಕೊಡ್ತಾರ. ಅಲ್ಲಿ ಏನ್ ಇರ್ತೈತಿ ಬಾಳ ಅಂದ್ರೆ 5 ಸ್ಟಾರ್ ಹೋಟೆಲ್ನಾಗ ಹೋದ್ ಕೂಡಲೇ ನಿಮ್ಗೊಂದು ಸೆಲ್ಯೂಟ್ ಹೊಡಿತಾರ. ಒಳಗೆ ಹೋಗಿಂದ ಅದೊಂದು ಮೆನು ಕೊಡ್ತಾರ, ಒಂದ್ 25,000 ರೂಪಾಯಿ ಕೊಟ್ರು ಒಂದು ಊಟ ಕೊಡ್ತಾರ. ಅಲ್ಲ, ಮನ್ಯಾಗ 25,000 ರೂಪಾಯಿ ನಿಮ್ ಪಗಾರ ತಂದು ಮನ್ಯಾಗ ಹೆಣ್ಮಕ್ಳಿಗೆ ಕೊಟ್ರಿ ಅಂದ್ರೆ ದಿವ್ಸ ಸೆಲ್ಯೂಟ್ ಹೊಡಿತಾರ. ನೀವು ಹೋಗಾಕೊಮ್ಮೆ ಬರಾಗೊಮ್ಮೆ. ಇಷ್ಟು ಯಾವಾಗ ಬದಲಾದ್ನೇನು? ಈಗ ಮೊದಲು ಹೋಗಾಗ ಒಂದು BML ಆಫೀಸ್ ಫ್ಯಾಕ್ಟ್ರಿಗೆ ಹೋಗಾಗ ಒಂದ್ ಸೆಲ್ಯೂಟ್, ಬರಾಗ ಒಂದ್ ಸೆಲ್ಯೂಟ್. 25 ನನ್ನ ಕೈಯಾಗ ಹೆಂಗೆ ತಿಂಗಳ ಕೊಡು ನೀನು? ಅಲ್ಲ, ಅಲ್ಲಿ ಕೊಟ್ಟು ಬರೇ 5 ಸ್ಟಾರ್ ಹೋಟೆಲ್ನಾಗ ಕುಂತು ಉಣ್ಣೋದ್ ಏನೈತಿ, ಅಷ್ಟ ಕೊಟ್ಟು ಬಿಟ್ರೆ ಮನ್ಯಾಗ ಚಲೋ ಕಮ್ಮಗ್ ಅಡಿಗೆ ಮಾಡ್ತಾರ. ನೀವು ಮನ್ಯಾಗ ಹೆಣ್ಮಕ್ಳು ಮಕ್ಳು ಎಲ್ಲರೂ ಕುಂತ್ ಮ್ಯಾಳಗಿ ಮ್ಯಾಲ ಕುಂತ್ ಉಂಡ್ರಿ ಅಂದ್ರ 25,000 ರೂಪಾಯಿ ಕೊಟ್ರು ಬರೇ 5 ಸ್ಟಾರ್. ನಿಮ್ ಮ್ಯಾಳಗಿ ಮ್ಯಾಲ ಕುಂತ್ ಉಂಡ್ರ ಲಕ್ಷಾಂತರ ಸ್ಟಾರ್ ಹೋಟೆಲ್ನಾಗ ಕೂಡ್ತಾರೆ. ಯಾರು ಶ್ರೀಮಂತ? ಯಾರು? ಅಂದ್ರೆ ಮನುಷ್ಯನ ಬಡತನ ಹೊರಗಿಲ್ಲ, ಮನುಷ್ಯನ ಬಡತನ ಮನಸ್ಸಿನಾಗ ಐತ ಅಷ್ಟೇ. ಅದಕ್ಕ ಅವ್ರೇನಂದ್ರು, ಮನೆ ನೋಡ ಬಡವರು, ಮನ ನೋಡ ಘನ, ಸೋಂಕಿನಲ್ಲಿ ಶುಚಿ ಪಸರ ಕನುವಿಲ್ಲ, ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು. ಅವರು ಕಣ್ಣು ನೋಡೈತಿ, ಕಿವಿ ಕೇಳೈತಿ, ಕೈ ಮುಟ್ಟೈತಿ, ಆದ್ರ ಹೊಲಸು ಮಾಡ್ಕೊಂಡಿಲ್ಲ. ಯಾವಾಗ ಕೈ ಹೊಲಸಾಗ್ತೈತಿ ಅಂದ್ರ ಯಾವಾಗ ಮನುಷ್ಯನ ಕೈ ಇನ್ನೊಬ್ಬರಿಗೆ ಬೇಡ್ತೈತಲ್ಲ, ಬೇಡುವ ಕೈ ಹೊಲಸಾಗ್ತೈತಿ. ಯಾವ ಕೈ ಇನ್ನೊಬ್ಬರಿಗೆ ಹೋಗಿ ಬೇಡ್ತೈತಲ್ಲ, ಶರಣರ ಬೇಡ್ಕೊಂಡಿದ್ದೇನು ಅಂದ್ರೆ, ಭಗವಂತನೇ ನಿನ್ನ ಗರ್ಭಗುಡಿಯ ನಿಜಗುಂಡ್ರಂತದಾರೊಬ್ರು, ನಿಜಗುಣ ಶಿವಿಗಳು ಬೇಡ್ಕೊಂತಾರ, ಭಗವಂತನಿಗೆ ಬೇಡ್ತಾರ. ಅವ್ರು ಏನು ಪ್ರಾರ್ಥನೆ ಮಾಡ್ತಾರಂದ್ರೆ, ಭಗವಂತನೇ ನಾನು ನಿನ್ನ ಗರ್ಭಗುಡಿಯ ಮುಂದೆ ನಿಂತು ಏನು ಪ್ರಾರ್ಥನಾ ಮಾಡ್ತೀನಿ ಅಂದ್ರ, ಒಂದೇ ಒಂದು ಪ್ರಾರ್ಥನೆ ಮಾಡೋದು. ಏನು ಪ್ರಾರ್ಥನಾ ಮಾಡ್ತೀನಿ ಅಂದ್ರೆ, ಈ ದೇಹದೊಳಗ ಪ್ರಾಣ ಇರುವವರೆಗೂ ಎಂದು ಇನ್ನೊಬ್ಬರ ಮನೆ ಮುಂದೆ ಹೋಗಿ ಕೈ ಒಡ್ಡಿ ಬೇಡದಂತ ಬದುಕು ಕೊಡು ನನಗೆ, ಇದು ಅಷ್ಟೇ ಪ್ರಾರ್ಥನೆ ಮಾಡೋದು ನನಗ. ಶರಣರು ಹೇಳಿದ್ದು ದುಡ್ದು ಉಣಬೇಕಂತ. ಮನುಷ್ಯ ಏನ್ ಮಾಡೋದು ಅಂದ್ರೆ ದುಡ್ದು ಉಣ್ಣೋದಷ್ಟೇ. ಇನ್ನೊಬ್ಬರಿಗೆ ಬೇಡ ಉಣ್ಣೋದು ಕಲಿಸ್ಲಿಲ್ಲ, ಅವರು ದುಡ್ದು ಉಣ್ಣುವುದನ್ನು ಕಲಿಸಿದ್ರು. ಮನುಷ್ಯ ಸಂತೋಷವಾಗಿರ್ಬೇಕಾದ್ರ ಮನಿ ಸಣ್ಣದಿರ್ಲಿ ದೊಡ್ಡದಿರ್ಲಿ ಪ್ರಶ್ನೆ ಇಲ್ಲ, ಸಂತೋಷವಾಗಿರ್ಬೇಕು, ಮನಸ್ಸು ದೊಡ್ಡದಿರ್ಬೇಕು. ಇನ್ನೊಂದು ಮನುಷ್ಯ ಆರೋಗ್ಯವಾಗಿರ್ಬೇಕು, ಆನಂದವಾಗಿರ್ಬೇಕಂದ್ರೆ ದುಡಿತಿರ್ಬೇಕು ಮನುಷ್ಯ ಯಾವಾಗ. ಈಗ ಬೊಗರಿ ಇರ್ತೈತಿ ನೋಡ್ರಿ, ಬೊಗರಿ ಆಡಿರಿಲ್ಲ ನೀವು ಸಣ್ಣ ನೋಡ್ರಿದ್ದಾಗ, ಬೊಗರಿ ಆಡಿರೇ ಇಲ್ಲ. ಬೊಗರಿ ಯಾವಾಗ ಬೀಳ್ತೈತಿ ಅಂದ್ರೆ ಯಾವಾಗ ತಿರುಗದ್ ನಿಂದಿರ್ತೈತಿ ಅವಾಗ ಬೀಳ್ತೈತಿ. ತಿರುಗ್ತೈತಿ ಅಂದ್ರೆ ಅದು ಬೀಳುದಿಲ್ಲ, ಅದು ತಿರುಗದ್ ನಿಂತಾಗ ಬೀಳ್ತೈತಿ ಅದು. ಹಾಂಗ ಮನುಷ್ಯ ಯಾವಾಗ ಬೀಳ್ತಾನಂದ್ರೆ ಯಾವಾಗ ದುಡಿಯುವುದನ್ನ ನಿಲ್ಲಿಸ್ತಾನ ಅವಾಗ ನೆಲಕ್ಕೆ ಬೀಳ್ತಾನ. ದುಡ್ಕೊಂತಿದ್ದವ್ ತಿರುಗ್ಕೊಂತಿರ್ತಾನ, ಆರಾಮ್ ಇರ್ತಾನ ಅವ. ಅಷ್ಟ ದುಡಿಬೇಕು ಮನುಷ್ಯ, ಕಾಯಕವನ್ನು ಕಲಿಸಿದ್ರೆ ಶರಣ. ನೀವು ಇತಿಹಾಸ ನೋಡ್ರಿ, ನಿಸರ್ಗ ನೋಡ್ರಿ, ನಿಸರ್ಗದೊಳಗೆ ಎಷ್ಟು ಆಶ್ಚರ್ಯ ಇಟ್ಟಾರ ದೇವ್ರು ಅಂದ್ರ, ಕಾಲಿಲ್ದವ್ರು ಹುಟ್ಸ್ಯಾನ. ಕಾಲಿಲ್ಲದ ಕುಂಟ್ರಿ ಎಷ್ಟೋ ಮಂದಿ ಇದೀವಿ. ಕೈ ಇಲ್ಲದವ್ರಿಗೆ ಹುಟ್ಸ್ಯಾನ, ಕಣ್ಣಿಲ್ಲದವ್ರಿಗೆ ಹುಟ್ಸ್ಯಾನ, ಕಿವಿ ಇಲ್ಲದವ್ರಿಗೆ ಹುಟ್ಸ್ಯಾನ, ತಲೆ ಇಲ್ದವ್ರಿಗಂತೂ ನಮ್ಮಂತವ್ರಿಗೆ ಬಾಳ ಮಂದಿಗೆ ಹುಟ್ಸ್ಯಾನ, ಪ್ರಶ್ನೆ ಇಲ್ಲ ಅದಕ್ಕೆ. ಅಂದ್ರೆ ನಿಸರ್ಗ ಎಷ್ಟು ಅದ್ಭುತವಾದ ಕ್ರಿಯೆ ನಿಸರ್ಗದೊಳಗೆ ಇನ್ಬಿಲ್ಟ್ ಐತಿ ಅಂದ್ರ, ಕಾಲಿಲ್ದವ್ರ ಅದಾರ ಹುಟ್ಸ್ಯಾನ ದೇವ್ರು, ಕೈ ಇಲ್ಲದವ್ರಿಗೆ ಹುಟ್ಸ್ಯಾನ, ಕಣ್ಣಿಲ್ಲದವ್ರಿಗೆ ಹುಟ್ಸ್ಯಾನ, ತಲೆ ಇಲ್ದವ್ರಿಗೆ ಹುಟ್ಸ್ಯಾನ. ಆದ್ರೆ ಹೊಟ್ಟೆ ಇಲ್ಲದವ್ರಿಗೆ ಒಬ್ಬರಿಗೆ ಹುಟ್ಟಿಸಿಲ್ಲ, ಎಲ್ಲರಿಗೂ ಹೊಟ್ಟೆ ಇಟ್ಟೇ ಹುಟ್ಸ್ಯಾನ. ಯಾಕಂದ್ರ ನಿನಗೆ ಏನ್ ಇರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ, ನೀನ್ ಹುಟ್ಟಿ ಬಂದಿ ಅಂದ ಮೇಲೆ ದುಡದೇ ಬದುಕಬೇಕು ಅನ್ನೋದು ನಿಸರ್ಗದ ನಿಯಮ ಐತಿದು.
ಅದಕ್ಕೆ ಮನುಷ್ಯ ದುಡದೇ ಬದುಕಬೇಕು. ಇನ್ನೊಬ್ಬರಿಗೆ ಕೈ ಒಡ್ಡಿ ಬೇಡುವುದಲ್ಲ, ಪಸರ ಕನುವಿಲ್ಲ ಬಂದ ತತ್ಕಾಲಕ್ಕೊಂಟು. ಏನು ಬಹಳ ಆಶೆ ಮಾಡುವಂಗಿಲ್ಲ. ಏನು ದೇವರು ಕೊಟ್ಟಾನ ಅದನ್ನು ಸಂತೋಷದಿಂದ ಒಪ್ಕೊಳ್ಳುವುದು. ಯಾರು ಶರಣರು ಅಂದ್ರೆ ಏನು ದೇವರು ಕೊಟ್ಟಾನ ಅದನ್ನು ಒಪ್ಕೊಳ್ಳುವುದು. ಮನುಷ್ಯನ ಮನಸ್ಸಿನೊಳಗ ದೇರ್ ಇಸ್ ಎ ಬಿಗ್ ಕಾನ್ಫ್ಲಿಕ್ಟ್. ಒಂದು ಮನುಷ್ಯನ ಇಚ್ಛೆ, ಇನ್ನೊಂದು ನಿಸರ್ಗದ ಇಚ್ಛೆ. ಇವೆರಡರೊಳಗೊಂದು ಯುದ್ಧ ನಡೆದೈತಿ. ನಮಗೆಲ್ಲ ಯಾಕೆ ದುಃಖ ಆಗೈತಿ? ನಮಗೆ ಹೇಳ್ತೀವಿ ನಾವು, ನಮಗ್ ಬಹಳ ದುಃಖ ಆಗೈತ್ರಿ, ನೋವಾಗೈತಿ, ಮನಸ್ಸಿಗೆ ತಾಪ ಆಗೈತಿ ಅಂತ ನಾವೆಲ್ಲ ಅಂತೀವಿ. ನಮ್ಗೆ ಯಾಕೆ ತಾಪ ಆಗ್ತೈತಿ, ಮನಸ್ಸಿಗೆ ಯಾಕೆ ದುಃಖ ಆಗ್ತೈತಿ, ಯಾಕೆ ನೋವು ಆಗ್ತೈತಿ ಅಂದ್ರ ನಮ್ಮ ಮನಸ್ಸಿನೊಳಗೊಂದು ಯುದ್ಧ ನಡೆದೈತಿ. ನಮ್ಮೆಲ್ಲರ ಮನಸ್ಸಿನಲ್ಲಿ ಐತಿ. ನಮ್ಮ ಮನಸ್ಸಿನೊಳಗೊಂದು ಕಾನ್ಫ್ಲಿಕ್ಟ್ ಐತಿ, ಒಂದು ವಾರ್ ಐತಿ. ಏನು ಅಂದ್ರ ನಮಗೆಲ್ಲರಿಗೆ ದುಃಖ ಯಾಕಂದ್ರ ನನ್ನಿಚ್ಛೆಯಂತೆ ಎಲ್ಲ ನಡಿಬೇಕಂತೇನೆ ನಾ, ಅಥವಾ ನಾ ಅನ್ಕೊಂಡಂಗ ಆಗಬೇಕಂತೇನೆ. ಆದ್ರೆ ನಿಸರ್ಗದ ಇಚ್ಛೆ ಹಂಗಿಲ್ಲ. ಇಲ್ಲಿ ನಾ ಅನ್ಕೊಂಡಂಗ ಏನು ನಡೆಯುವುದಿಲ್ಲ. ಇಲ್ಲಿ ನಿಸರ್ಗದೊಳಗೆ ಏನ್ ನಡೀತೈತಿ ಅದನ್ನ ಒಪ್ಕೊಂಡು ಬದುಕಬೇಕಾಗ್ತೈತಿ. ನಮ್ಮೆಲ್ಲರ ಇಚ್ಛೆ ಏನು? ನಮ್ಗೆ ಯಾಕೆ ದುಃಖ ಆಗೈತಿ, ತಾಪ ಆಗತ್ತೆ ಮನಸ್ಸಿಗೆ ಅಂದ್ರ ನಮ್ಮ ಇಚ್ಛೆ ಏನು? ಎಲ್ಲರ ಇಚ್ಛೆ. ನಮ್ಮ ಇಚ್ಛೆ ಏನು ಅಂದ್ರೆ ನಮ್ಮ ಶರೀರ ಸೊರಗಬಾರದು. ನಮ್ಮೆಲ್ಲರ ಬಯಕೆ ಹೋದಲ್ಲಿ ನಮ್ಗೆ ಯಾರಿಗೆ ಬೆಳೆ ಕೂದಲು ಬರಬಾರದು. ನಾವೆಷ್ಟು ಡೈ ಹಚ್ಕೊಂಡಿವಿಲ್ಲ ಅದ್ರ ಸಲುವಾಗಿ. ತೆಲಿಗೆ ಬಣ್ಣ ಹಚ್ಕೊಂಡಿವಿ, ಅದು ತೆಲಿಗೆ ಹಚ್ಕೊಂಡು ಬಣ್ಣ ಅಂತೈತಿ. ನನ್ನ ಹಚ್ಕೊಂಡು ಇವತ್ತು ದಾರ್ಯಾಗ ಬಂದಿ, ಒಂದ್ ದಿವ್ಸ ನಾವು ಹೋದ್ರೆ ನೀನು ಬಣ್ಣ ಬಯಲಿಗೆ ಬರ್ತೈತಿ ಅಂತ ಅದು ಅಂತಿರ್ತೈತಿ. ಅಂದ್ರೆ ನಮ್ಮೆಲ್ಲರ ಇಚ್ಛೆ ಏನು ಅಂದ್ರ ನಮ್ಮ ಶರೀರ ಸೊರಗಬಾರದು, ನಮ್ಮ ಸಂಪತ್ತು ಕರಗಬಾರದು, ನಮ್ಮ ಸಂಬಂಧಗಳು ಮುರಿಬಾರದು, ನಮ್ಮ ಮನ್ಯಾಗ ಯಾರಿಗೆ ಸಾವು ಬರಬಾರ್ದು. ಇದು ನಮ್ಮ ಇಚ್ಛೆ. ಇದು ಸಾಧ್ಯ ಐತೆ ನಿಸರ್ಗದೊಳಗ. ನಮ್ಮ ಇಚ್ಛೆ ಏನು ಅಂದ್ರ ಶರೀರ ಸೊರಗಬಾರದು, ನಮ್ಮ ಮನೆ ಸಂಪತ್ತು ಕರಗಬಾರದು, ನಮ್ಮ ಸಂಬಂಧಗಳು ಮುರಿಬಾರದು, ನಮ್ಮ ಮನ್ಯಾಗ ಯಾರಿಗೆ ಸಾವು ಬರಬಾರ್ದು. ಇದು ನಿಸರ್ಗದ ಇಚ್ಛೆ ಹಂಗಿಲ್ಲ. ಶರೀರ ಅಂದ ಮೇಲೆ ಸೊರಗುವುದೇ ಅದು. ಶರೀರ ಅಂದ ಮೇಲೆ ಸೊರಗುವಿಕೆ ಐತಿ. ಈಗ ನಾ ಅಂತೇನೆ, ನನ್ನ ಮುಖದ ಮೇಲೆ ಒಟ್ಟ ರಿಂಕಲ್ ಬೀಳಬಾರ್ದು ಅಂತ ಎಷ್ಟು ಪ್ರಯತ್ನ ಮಾಡ್ತೀವಿ ನಾವು. ನಮಗ್ ರಿಂಕಲ್ ಬೀಳಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು. ಆದ್ರೆ ಇದು ನಿಸರ್ಗದೊಳಗೆ ಸಾಧ್ಯ ಐತೇನು? ಹೌದು. ಇವನ್ ಇಚ್ಛೆ ಏನು? ರಿಂಕಲ್ ಬರಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು, ನಾ ಇನ್ನೂ ಓಣಿ ಟ್ವಿಂಕಲ್ ಟ್ವಿಂಕಲ್ ಹಾಡ್ಕೊಂತ ಅಡ್ಯಾಡ್ಬೇಕನ್ನ. ಆದ್ರೆ ನಿಸರ್ಗದ ಇಚ್ಛೆ ಹಂಗಿಲ್ಲ. ಶರೀರ ಅಂದ ಮೇಲೆ ಅವ್ ರಿಂಕಲ್ಸ್ ಬರವ, ಬೆಳೆ ಕೂದಲು ಬರುವುದ, ರೋಗ ಬರುವುದ, ಶರೀರ ಅಂದ ಮೇಲೆ ಸೊರಗುವುದೇ. ಇದು ಇದ್ರ ಗುಣಧರ್ಮ ಐತಿದು. ಶರೀರ ಸೊರಗತೈತಿ, ಸಂಪತ್ತು ಕರಗತೈತಿ. ಯಾರ ಸಂಪತ್ತು ಉಳ್ದಾವ ಹೇಳ್ರಿ? ನೀವೆಲ್ಲ ಅಲೆಕ್ಸಾಂಡರ್ ಮಹಾರಾಜನಂತ ಸಂಪತ್ತು ಕೇಳಿರ್ಬೋದು. ಅಲೆಕ್ಸಾಂಡರ್ ಮಹಾರಾಜ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಇಡೀ ಜಗತ್ತು ಗೆದ್ದಿದ್ದ. ಆದ್ರವ ಅಂತಾನ, ಐ ಆಮ್ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ಅಂತ. ಐ ಆಮ್ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ನಾನು ಈ ಶ್ರೀಮಂತ ರಾಜ್ಯದ ಬಡವ ದೊರೆ ಅಂತ. ಯಾಕಂದ್ರೆ ಹೋಗುವಾಗ ಯಾರಿಗೇನು ಬರುದಿಲ್ಲ, ಎಲ್ಲ ಸಂಪತ್ತು ಕರಗುವುದೇ ಒಂದ್ ದಿವ್ಸ. ನೀವ್ ಎಷ್ಟೇ ಶ್ರೀಮಂತರು ನಾವಿದ್ರು, ಈಗ ನೋಡ್ರಿ ನಮ್ದು ಎಷ್ಟ ಸಂಪತ್ತಿರಲಿ, ನಾವ್ ಎಷ್ಟು ಒಯ್ಬಹುದು ಹೇಳ್ರಿ? ಈಗ ನಮ್ದು ಬಹಳ ಐತ್ರಿ ಅಂದ್ರೆ ಒಂದು ಲೋಡ್ ಮಾಡಿ ಒಂದು ಲಾರ್ಯಾಗ ಕಳಿಸ್ರಿ, ನೀವು VRLಗೆ ಅದಕ್ಕೆ ಕಳ್ಸಿದ್ರೆ ಒಂದು 4 ಚೀಲ ಕಳಿಸ್ಬೋದು. ಇಲ್ಲ ನಮ್ದು ಕಾರ್ ಐತ್ರಿ ಅಂದ್ರೆ ಡಿಕ್ಕಿಯಾಗ ಎಷ್ಟು 1 ಕ್ವಿಂಟಲ್ ಒಯ್ಬಹುದು. ಇಲ್ಲ ನಾವು ವಿಮಾನದಾಗ ಪ್ರಯಾಣ ಮಾಡ್ತೀವ್ರಿ ಅಂದ್ರೆ ಎಷ್ಟು ಒಯ್ಯಕ್ ಸಾಧ್ಯ ಐತಿ? ಒಂದು 23 kg 27 kg ಒಯ್ಬಹುದು. ಮತ್ ವಿಮಾನದಕ್ಕಿಂತ ಮ್ಯಾಲ ಹೋದ್ರೆ ಖಾಲಿ ಕೈಲೇನೆ ಹೋಗ್ಬೇಕು, ಏನು ಒಯ್ಯಾಕ ಬರುದಿಲ್ಲ, ಅಲ್ಲಿ ನೋ ಪರ್ಮಿಷನ್ ಅಲ್ಲಿ. ಅಂದ್ರೆ ಎಲ್ಲರ ಸಂಪತ್ತ ಕರಗೋದೆ. ಅದು ಧನ ಸಂಪತ್ತಿರ್ಬೋದು, ಕೀರ್ತಿ ಸಂಪತ್ತಿರ್ಬೋದು, ಎಲ್ಲವೂ ಕರಗ್ಯಾವ, ಯಾವ ಉಳ್ದಿಲ್ಲ. ನಮ್ಮಂತವ್ರ ಕೀರ್ತಿಗಳೇನು? ದೇವತೆಗಳ ಕೀರ್ತಿನ ಹೋಗ್ಯಾವ. ಈಗ ನೀವು ಗಣಪತಿ ಪೂಜಾ ಮಾಡ್ತೀರಿ, ಏನ ಪೂಜಾ ಮಾಡ್ಲಿ ಗಣಪತಿ ಪೂಜಾ ಮಾಡ್ತೀರಿ. ಎದಕ್ ಪೂಜಾ ಮಾಡ್ತೀರಿ ಅಂದ್ರೆ ನೀವು ಸರಸ್ವತಿ ಪೂಜಾ ಮಾಡ್ರಿ, ಲಕ್ಷ್ಮಿ ಪೂಜಾ ಮಾಡ್ರಿ, ಗಣಪತಿ ಪೂಜಾ ಮೊದಲು ಮಾಡ್ತೀರಿ. ಅದಕ್ಕಂದ್ರೆ ಗಣಪತಿ ಪರ್ಮಿಷನ್ ತಗೊಂಡು ಉಳಿದ ದೇವ್ರ ಪೂಜಾ ಮಾಡ್ತೀರಿ. ಅಂದ್ರೆ ಮೊದಲ ಉಳಿದ ದೇವ್ರ ಪೂಜೆ ಮಾಡಬೇಕಾಗಿದ್ರೆ ಗಣಪತಿ ಪರ್ಮಿಷನ್ ತಗೋಬೇಕಾಗಿತ್ತು. ಅಂದ್ರೆ ಉಳಿದ ದೇವ್ರು ಕೂಡ್ಬೇಕಾಗಿದ್ರೆ ಗಣಪತಿ ಪರ್ಮಿಷನ್ ತಗೋಬೇಕು. ಇವತ್ತು ಗಣಪತಿ ಕೂಡ್ಬೇಕಾದ್ರೆ ಪೊಲೀಸರ ಪರ್ಮಿಷನ್ ತಗೋಬೇಕಾಗ್ತದೆ. ಅಂದ್ರೆ ಯಾವ ದೇವಾನುದೇವತೆಗಳ ಸಂಪತ್ತು ಉಳಿದಿಲ್ಲ, ಕೀರ್ತಿ ಸಂಪತ್ತು ಕರಗ್ಯಾವ, ಸಂಬಂಧಗಳು ಮುರಿದಾವ. ಯಾವ ಸಂಬಂಧಗಳು ಜಗತ್ತಿನೊಳಗೆ ಉಳಿದಾವ ಹೇಳ್ರಿ? ಎಷ್ಟು ಜನ ಪ್ರೀತಿಯಿಂದ ಪ್ರೀತಿಸಿ ಮದುವೆ ಆದವರು ಲವ್ ಎಟ್ ಫಸ್ಟ್ ಸೈಟ್, ಡಿವೋರ್ಸ್ ಎಟ್ ಫಸ್ಟ್ ಫೈಟ್. ಯಾವ ಸಂಬಂಧಗಳು ಉಳ್ದಾವ? ಹಂಗ ಉಳ್ದೈತೆ ಹೇಳ್ರಿ? ಮೊದಲಿದ್ದ ಸಂಬಂಧಗಳು ಈಗ ಹಂಗ ಉಳ್ದಾವೇನು?
ಈಗ ನೀವು ಮೊದಲ ನಿಮ್ಮ ಮದುವೆ ಫೋಟೋ ನೋಡ್ಕೊಡ್ರಿ, ಈಗಿನ ಫೋಟೋನು ನೋಡ್ರಿ ಒಂದ್ಸಲ, ಎರಡು ಹಿಂಗ್ ಇಟ್ಕೊಂಡು ನೋಡ್ರಿ, ಗೊತ್ತಾಗತ್ ನಿಮಗ್. ಅವಾಗ ಏನ್ ಒಂದ ಸ್ಟ್ರಾ ಎರಡು ಇರ್ತಾವ, ಅದ್ರ ಕೋಕೋ ಕೋಲಾ ಬಾಟ್ಲು ಒಂದಿರ್ತೈತಿ. ಈಗ ನೋಡ್ರಿ ಒಂದ್ ಆ ಕಡೆ ಕುಂತಿರ್ತೈತಿ, ಒಂದ್ ಈ ಕಡೆ ಹಂಗ ಉಳ್ದಾವೇನ ಈಗ ಜೀವನ? ಹಂಗ ಉಳ್ದಿಲ್ಲ. ಅಂದ್ರೆ ಸಂಬಂಧಗಳು ಹಂಗ ಇರ್ತಾವಂತಿಲ್ಲ. ಸಂಬಂಧ ಅಂದ ಮೇಲೆ ಸ್ವರ್ಗತಾವ, ಜೀವನ ಅಂದ ಮೇಲೆ ಸಾವು ಬರುವುದೇ. ಇಲ್ಲಿ ನಾವು ತಿಳ್ಕೋಬೇಕಾದದ್ದೇನು ಅಂದ್ರ, ಇಲ್ಲಿ ಏನೋ ಸಂಗ್ರಹ ಕನುವಿಲ್ಲ, ಪಸರ ಕನುವಿಲ್ಲ, ಬಂದ ತತ್ಕಾಲ ಕೊಂಟು. ನೀ ಏನು ಸಂಗ್ರಹ ಮಾಡಬೇಕಂತೀಯಲ್ಲ, ಏನು ಉಳಿಯುವುದಿಲ್ಲ. ಆದ್ರೆ ತಿಳ್ಕೋ, ಏನ ದೇವರು ನಿನ್ನ ಉಡಿಯೊಳಗೆ ಹಾಕ್ಯಾನಲ್ಲ, ಇನ್ನೊಬ್ಬರ ತಾಟಿನೊಳಗೆ ಏನೈತಿ ಅಂತ ನೋಡಿ ಆಶಾ ಪಡುವುದನ್ನು ಕಲಿಬೇಡ. ನಿನ್ನ ತಾಟಿನೊಳಗೆ ಏನ್ ಹಾಕ್ಯಾನ ಉಂಡು ಸಂತೋಷ ಪಡುವುದನ್ನು ಕಲಿತಾನಲ್ಲ, ಅವನೇ ನಿಜವಾದ ಶರಣ. ಎಷ್ಟು ಸಣ್ಣ ಸಣ್ಣ ಮಾತಲ್ಲ, ಏನ್ ಮನಿ ದೊಡ್ಡದು ಮಾಡೋ ಪ್ರಶ್ನೆ ಅಲ್ಲ, ಮಾಡಬಾರ್ದಂತನೂ ಅಲ್ಲ. ಹೊರಗೆ ಹೆಚ್ಚ ಕಡಿಮೆ ಇರ್ತೈತಿ, ಮನಸ್ಸು ದೊಡ್ಡದಿರಲಿ. ಇನ್ನೊಬ್ಬರಿಗೆ ಕೈ ಒಡ್ಡಿ ಬೇಡ, ಕಾಯಕ ಮಾಡು, ದುಡಿದು ಉಣ್ಣು ಅನ್ನೋ. ಏನು ಜಗತ್ತಿನೊಳಗ ಅದು ಇದು ಅಂತ ಇಚ್ಛೆ ಮಾಡಬೇಡ. ದೈವೇಚ್ಛೆ ಏನೈತಿ ಅದರಂಗ ಒಪ್ಪಿಕೊಂಡು ಬದುಕುವುದನ್ನು ಕಲಿಯುವುದು, ಇದು ಶರಣ ಜೀವನ. ಅದಕ್ಕೆ ಇಂಥ ಒಂದು ಜೀವನವನ್ನ, ಸಂತೋಷದ ಜೀವನವನ್ನ ನಮಗೆಲ್ಲ ಕೊಟ್ಟವರು ಶರಣರು. ಅಂಥವರ ನೆನಹು ಸದಾ 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 ಇಲ್ಲಿ ನಡೀತಾ ಇರಲಿ. ಸುಮಾರು 50 ವರ್ಷಗಳಿಂದ ಇಲ್ಲಿಯ ಹಿರಿಯರು ಇಲ್ಲಿ ಒಂದು ಬಸವ ಸಮಿತಿಯನ್ನು ಕಟ್ಟಿ ಇಲ್ಲಿ ಸದಾ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ನಡಿಲಿ, ಇದು ಬೆಳಿಲಿ ಅಂತ ತಿಳ್ಕೊಂಡು ಆಶಿಸಿ ನಮ್ಮ ಮಾತುಗಳು. Do the cha-cha-cha, speak text, and go bananas. Hey girl, when you got it, just let your hair down and move like there's no one but you that's around. Speak text, when you're on the move, speak text, when you feel the groove, speak text. Do the cha-cha-cha, speak text, and go bananas. Speak text, kids and ladies wear, always with you. Speak text, when you're on the move, speak text. வீடா, விவசாயமா, தொழிற்சாலையா, இந்த மூணுக்குமே சுகுணா இண்டஸ்ட்ரியில ப்ராடக்ட்ஸ் இருக்கு. சுகுணா பம்ப்ஸ் அண்ட் மோட்டார்கள் எனர்ஜி எஃபிஷியன்ட் தொழில்நுட்பத்துடன் தயாராகிறது. நீண்ட ஆண்டுகள் உழைக்கும் சுகுணா பம்புகள் உங்கள் மனதீங்கா இடம் பிடிக்கும். தலைமுறைகள் வாழ்த்தும் தரமான பம்புகள் சுகுணா பம்ப்ஸ். Discount on all Voltas brand items, AC, refrigerator, washing machine and other items only at Voltas brand showroom at Parandehali. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Hambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Peak.